ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ 5th ಸೆಮ್ ಅವ್ರಿಗೆ ಥಿಯರಿ ಎಕ್ಸಾಮ್ ಆಗಿದೆ. ಈಗ ಪ್ರಾಕ್ಟಿಕಲ್ಸು ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಾಡಿ ಒಂದು 5-6 ತಿಂಗಳಾಗೋಗಿದೆ. ನಾವು ಮಾಡೇ ಇಲ್ಲ ಎಕ್ಸ್ಪೆರಿಮೆಂಟು, ಮರ್ತೋದಂಗಾಗಿದೆ. ಅದನ್ನು ರಿಫ್ರೆಶ್ ಮಾಡಿ ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರು. ಸೊ ಹಾಗಾಗಿ ನಾನೀಗ ಫೈನಲ್ ಇಯರ್ ಹುಡುಗರಿಗೆ ಪೇಪರ್ 7, ಪೇಪರ್ 8 ಇರುತ್ತೆ 6th ಸೆಮ್ಮಲ್ಲಿ. ಸೊ ಅದರದ್ದು ಪ್ರಾಕ್ಟಿಕಲ್ಸ್ ಯಾವುದಿರುತ್ತೆ, ಯಾವ ಥರ ಪ್ರಿಪೇರ್ ಆಗಬೇಕು, ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಪೇಪರ್ 7ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆಯಲ್ಲ ಆ ಎಕ್ಸ್ಪೆರಿಮೆಂಟ್ಸ್ನ ನಾನು ಇವತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪೇಪರ್ 7ಅಲ್ಲಿ ನಿಮಗೆ ಏನಿರುತ್ತೆ ಅಂತಂದರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಪೇಪರ್ 8 ಅಂದರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಅದಕ್ಕೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಪೇಪರ್ 7 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ಎಕ್ಸ್ಪೆರಿಮೆಂಟ್ ಬರ್ತಲ್ಲ ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪೇಪರ್ 7ಅಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತಂದರೆ 15 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಔಟ್ ಆಫ್ 15ಅಲ್ಲಿ ನಿಮಗೆ 15 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಇನ್ನು 35 ಮಾರ್ಕ್ಸ್ ನಿಮಗೆ ಪರ್ಫಾರ್ಮೆನ್ಸ್ಗೆ ಇರುತ್ತೆ. ಆಲ್ರೆಡಿ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟು ಅಪ್ಲೋಡ್ ಆಗೋಗಿದೆ. ಸೊ ನಿಮಗೆ ಅದಿದೆ. ಬಟ್ ಈಗ ಪ್ರಾಕ್ಟಿಕಲ್ಸ್ ಬಂದಾಗ ನೀವು 35 ಮಾರ್ಕ್ಸ್ಗೆ ನೀವು ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ. ಈಗ ಈ 35 ಮಾರ್ಕ್ಸ್ ಏನಿದೆಯಲ್ಲ ಮತ್ತೆ ಅದೇನಾಗಿದೆ ಅಂತಂದರೆ ಡಿವೈಡ್ ಆಗುತ್ತೆ. ಫಸ್ಟ್ ಏನು ಅಂತಂದರೆ ರೆಕಾರ್ಡ್ಗೆ ಡಿವೈಡ್ ಆಗುತ್ತೆ. ರೆಕಾರ್ಡ್ಗೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ರೈಟಿಂಗ್ ಇರುತ್ತೆ ನಿಮಗೆ. ಆ ಪ್ರೊಸೀಜರ್ ರೈಟಿಂಗ್ಗೆ 5 ಮಾರ್ಕ್ಸ್ ಇರುತ್ತೆ. ಪ್ರೊಸೀಜರ್ ರೈಟಿಂಗ್ಗೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ವೈವಾ ಇರುತ್ತೆ, ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಪರ್ಫಾರ್ಮೆನ್ಸ್ಗೆ ಪರ್ಫಾರ್ಮೆನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಅದಕ್ಕೆ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ಅದೇನಾಗ್ತಾ ಹೋಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. 35 ಮಾರ್ಕ್ಸ್ ಎಕ್ಸಾಮ್ ನೀವು ಮಾಡೋದಾದ್ರೂ 35 ಮಾರ್ಕ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂತಂದರೆ 5 ಮಾರ್ಕ್ಸು ರೆಕಾರ್ಡ್ಗೆ ಇರುತ್ತೆ. ಸರ್ಟಿಫೈಡ್ ರೆಕಾರ್ಡ್ ನೀವೇನೋ ಸಬ್ಮಿಟ್ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ವೈವಾಗ 5 ಕ್ವಶನ್ಸ್ ಕೇಳ್ತಾರೆ, 5ಕ್ಕೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ಗೆ 20 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವು ಬರ್ತಾ ಇದ್ದಂಗೆ ಪ್ರೊಸೀಜರ್ ರೈಟಿಂಗ್ ಬರೀಬೇಕು ವಿತಿನ್ 20 ಮಿನಿಟ್ಸು, ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಿದ್ದೀವಿ, ಮಾರ್ಕ್ಸ್ನ ಡಿವೈಡ್ ಮಾಡಿದ್ದೀವಿ. ಸೊ ಫಸ್ಟ್ ಪ್ಯಾರಾಮೀಟರ್ಗೆ ಬಂದರೆ ರೆಕಾರ್ಡಲ್ಲಿ ಏನಾಗಿರಬೇಕು ಅಂದರೆ ಆ ರೆಕಾರ್ಡ್ಗೆ ನಿಮಗೆ ಕಂಪ್ಲೀಟ್ಲಿ ನನಗೆ 5 ಮಾರ್ಕ್ಸ್ ಬೇಕು ಅಂತಂದರೆ ಆ ರೆಕಾರ್ಡ್ಗೆ 5 ಮಾರ್ಕ್ಸ್ ಬೇಕು ಅಂದರೆ ಮಿನಿಮಮ್ ಒಂದು 8 ಎಕ್ಸ್ಪೆರಿಮೆಂಟ್ಸ್ನ ನಿಮ್ಮ ರೆಕಾರ್ಡಲ್ಲಿ ಬರ್ತಿರ್ಬೇಕು. ಪೇಪರ್ 7 ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ 8 ಎಕ್ಸ್ಪೆರಿಮೆಂಟ್ ಇರಬೇಕು, ಮ್ಯಾಕ್ಸಿಮಮ್ 10. ನಿಮಗೆ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಪ್ರಕಾರ 10 ಎಕ್ಸ್ಪೆರಿಮೆಂಟ್ ಇದೆ. ಅಟ್ಲೀಸ್ಟ್ ಮಿನಿಮಮ್ 8 ಎಕ್ಸ್ಪೆರಿಮೆಂಟ್ ನಿಮ್ಮ ರೆಕಾರ್ಡಲ್ಲಿ ಇರಬೇಕು. ಜೊತೆಗೆ ಇಬ್ಬರು ಬ್ಯಾಚ್ ಟೀಚರ್ಸ್ ಯಾರಿರ್ತಾರೆ, ಇಬ್ಬರು ಬ್ಯಾಚ್ ಟೀಚರ್ಸು ಸೈನ್ ಆಗಿರಬೇಕು, HOD ಸಿಗ್ನೇಚರ್ ಹಾಕಿರಬೇಕು. ಹಂಗಾಯಿತು ಅಂತಂದರೆ ಅವಾಗ ನಿಮ್ಮ ರೆಕಾರ್ಡು ಸರ್ಟಿಫೈ ಆಗಿದೆ ಅಂತ. ಸೊ ನಿಮ್ಮ ರೆಕಾರ್ಡ್ ಏನಾದರೂ ಸರ್ಟಿಫೈ ಆಗಿದೆ ಅಂತಂದರೆ ಅವಾಗ 5 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಮ ರೆಕಾರ್ಡಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ ಇರಬೇಕು, 8 ಎಕ್ಸ್ಪೆರಿಮೆಂಟ್ಸ್ ಇರಬೇಕು, 8 ಕರೆಕ್ಷನ್ ಆಗಿರಬೇಕು, ಇಬ್ಬರು ಬ್ಯಾಚ್ ಟೀಚರ್ ಸಿಗ್ನೇಚರ್ ಆಗಿರಬೇಕು, HOD ಸೈನು ಮತ್ತು ಸೀಲ್ ಹಾಕಿರಬೇಕು. ಅವಾಗ ನಿಮ್ಮ ರೆಕಾರ್ಡು ಸರ್ಟಿಫೈ ಆಗಿದೆ ಅಂತ. ಇಲ್ಲ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ಸೊ ಸರ್ಟಿಫೈಡ್ ರೆಕಾರ್ಡ್ ನೀವೇನಾದರೂ ಸಬ್ಮಿಟ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸು ಬರುತ್ತೆ. ಅದಾದಮೇಲೆ ಎರಡನೇದಕ್ಕೆ ಬಂದರೆ ಯು ಹ್ಯಾವ್ ಟು ರೈಟ್ ದಿ ಪ್ರೊಸೀಜರ್ ರೈಟಿಂಗಿಗೆ 5 ಮಾರ್ಕ್ಸ್ ಇರುತ್ತೆ. ಅಗೇನ್ ಪ್ರೊಸೀಜರ್ ರೈಟಿಂಗ್ ನೀವು ಎಕ್ಸ್ಪೆರಿಮೆಂಟ್ ಪ್ರಕಾರ 3 ಪ್ರೊಸೀಜರ್ ಎಕ್ಸ್ಪೆರಿಮೆಂಟ್ ನೀವು ಓದ್ಕೊಂಡ್ ಬರ್ಬೇಕಾಗತ್ತೆ. ಅಗೇನ್ ಆ 5 ಮಾರ್ಕ್ಸ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ, ನೀವು ಏನಾದರೂ ಪ್ರಿನ್ಸಿಪಲ್ ಬರ್ದಿದ್ರೆ ಅದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ನೀವು ಪ್ರೊಸೀಜರ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸು ಅಥವಾ ಅಬ್ಸರ್ವೇಷನ್ಸು ಗ್ರಾಫ್ ಏನಿರುತ್ತೆ ಅದೆಲ್ಲ ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಪ್ರೋಟೋಕಾಲ್ಸ್ ಇರ್ಬೋದು, ಅಥವಾ ನಿಮಗೆ ಗ್ರಾಫ್ ಇರ್ಬೋದು, ಇದನ್ನೆಲ್ಲ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, 5 ಮಾರ್ಕ್ಸನ್ನು ನಿಮಗೆ ಹಾಗೆ ಕೊಡಲ್ಲ. ಸೊ ನೀವು ಬರ್ತೀರಾ, ಬಂದ ತಕ್ಷಣ ರೆಕಾರ್ಡ್ ಇಡ್ತೀರಾ, ನಿಮ್ಮ ಜಾಬ್ ಹೋಗ್ತೀರಾ, ಬಂದ ತಕ್ಷಣ ವಿತಿನ್ 20 ಮಿನಿಟ್ಸ್ ನೀವೇನು ಮಾಡಬೇಕಾಗತ್ತೆ, ಪ್ರೊಸೀಜರ್ ರೈಟಿಂಗ್ನ ಬರಿಬೇಕಾಗತ್ತೆ. ಆ ಪ್ರೊಸೀಜರ್ ರೈಟಿಂಗಲ್ಲಿ ಏನೇನು ಇರಬೇಕಾಗತ್ತೆ ನನಗೆ ಅಂತಂದರೆ, ಒಂದು ಪ್ರಿನ್ಸಿಪಲ್ ಇರಬೇಕಾಗತ್ತೆ, ಪ್ರೊಸೀಜರ್ ಇರಬೇಕಾಗತ್ತೆ, ಕ್ಯಾಲ್ಕುಲೇಷನು, ಪ್ರೋಟೋಕಾಲು, ಗ್ರಾಫ್, ಅದಕ್ಕೆ ರಿಲೇಟೆಡ್ ಆಗಿ ಏನಿದೆಯಲ್ಲ ಅದನ್ನೆಲ್ಲ ನೀವು ಬರಿಬೇಕಾಗತ್ತೆ. ಹಾಗಾದ್ರೆ ಯಾವುದು 3 ಎಕ್ಸ್ಪೆರಿಮೆಂಟ್ ನಾನು ಹೇಳ್ದಂಗೆ ಯಾವುದು 3 ಎಕ್ಸ್ಪೆರಿಮೆಂಟ್ಗೆ ನೀವು ಓದ್ಕೊಂಡು ಬರಬೇಕು ಅಂತಂದ್ರೆ, ಮೊದಲನೇದು ಪ್ರಿಪರೇಷನ್ ಆಫ್ ಕ್ಯೂಪ್ರಮೋನಿಯಂ ಸಲ್ಫೇಟ್. ಮೊದಲನೇ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದು ಪ್ರಿಪರೇಷನ್ ಆಫ್ ಕ್ಯೂಪ್ರಮೋನಿಯಂ ಸಲ್ಫೇಟ್ ಅಂಡ್ ಡಿಟರ್ಮಿನೇಷನ್ ಆಫ್ ಪ್ರಿಪರೇಷನ್ ಆಫ್ ಕ್ಯೂಪ್ರಮೋನಿಯಂ ಸಲ್ಫೇಟ್ ಅಂಡ್ ಡಿಟರ್ಮಿನೇಷನ್ ಆಫ್
ಡಿಟರ್ಮಿನೇಷನ್ ಆಫ್ ಲ್ಯಾಂಬ್ಡಾ ಮ್ಯಾಕ್ಸ್ ಅಂಡ್ CFSE ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಸೊ ಇದನ್ನ ನೀವು ಮಾಡಿದ್ರೆ ಇದು ಈ ಎಕ್ಸ್ಪೆರಿಮೆಂಟ್ ಬಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಪ್ರಿಪರೇಷನ್ ಆಫ್ ಕ್ಯುಪ್ರಮೋನಿಯಂ ಸಲ್ಫೇಟ್ ಹೇಗೆ ಮಾಡ್ತೀವಿ ಅಂತ ಬರೀಬೇಕಾಗತ್ತೆ. ಆಮೇಲೆ ಲ್ಯಾಂಬ್ಡಾ ಮ್ಯಾಕ್ಸ್ ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಪ್ರೋಟೋಕಾಲ್ ಇದೆ, ಆ ಪ್ರೋಟೋಕಾಲ್ನ ಬರ್ಕೋಬೇಕಾಗತ್ತೆ, ವ್ಯಾಲ್ಯೂಸು. ಆಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಯೂಸಿಂಗ್ ದಿ ಫಾರ್ಮುಲಾ CFSE ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಾ ಅಂತ ಬರಿಬೇಕಾಗತ್ತೆ. ಸೊ ಇದಕ್ಕೆ ಪ್ರಿನ್ಸಿಪಲ್ ಬರಿಬೇಕಾಗತ್ತೆ, ಪ್ರೊಸೀಜರ್ ಬರಿಬೇಕಾಗತ್ತೆ, ಟ್ಯಾಬ್ಯುಲರ್ ಕಾಲಮ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಅದನ್ನ ಬರಿಬೇಕಾಗತ್ತೆ, ಗ್ರಾಫ್ ಯಾವ ತರ ಬರುತ್ತೆ ಅಂತ ಬರಿಬೇಕಾಗತ್ತೆ. ಅದಾದ್ಮೇಲೆ CFSE ಕ್ಯಾಲ್ಕುಲೇಷನ್ ನೀವು ತೋರಿಸಬೇಕಾಗತ್ತೆ. ಸೊ 90% ಆಫ್ ದಿ ಸ್ಟೂಡೆಂಟ್ ವಿಲ್ ಗೆಟ್ ದಿಸ್ ಎಕ್ಸ್ಪೆರಿಮೆಂಟ್ ಫಾರ್ ಪ್ರೊಸೀಜರ್ ರೈಟಿಂಗ್. ಜನರಲಿ 3 ಎಕ್ಸ್ಪೆರಿಮೆಂಟ್ ಅಲ್ಲಿ ಜಾಸ್ತಿ ಕೊಡುವಂಥದ್ದು ಎಕ್ಸಾಮಿನರ್ ಯಾವುದು ಅಂತಂದ್ರೆ ಈ ಎಕ್ಸ್ಪೆರಿಮೆಂಟ್ ನ ಕೊಟ್ಟಿರ್ತಾರೆ. ದಿಸ್ ಇಸ್ ಫಸ್ಟ್ ಎಕ್ಸ್ಪೆರಿಮೆಂಟ್. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಗೆ ಬಂದ್ರೆ ನಿಮ್ಗೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಯಾವ್ದಿರುತ್ತೆ ಅಂತಂದ್ರೆ ಡಿಟರ್ಮಿನೇಷನ್ ಆಫ್ ದಿ ಅಮೌಂಟ್ ಆಫ್ ಬೇರಿಯಂ ಪ್ರೆಸೆಂಟ್ ಇನ್ ಬೇರಿಯಂ ಸಲ್ಫೇಟ್ ಯೂಸಿಂಗ್ ಗ್ರಾವಿಮೆಟ್ರಿಕಲಿ. ಗ್ರಾವಿಮೆಟ್ರಿಕಲಿ ನೀವು ಏನ್ ಮಾಡ್ತಾ ಹೋಗ್ತೀರಾ, ಒಂದನ್ನ ಎಸ್ಟಿಮೇಷನ್ ಮಾಡ್ತಾರೆ, ವಾಟ್ ಇಸ್ ದ ಅಮೌಂಟ್ ಆಫ್ ಬೇರಿಯಂ ಪ್ರೆಸೆಂಟ್ ಇನ್ ಬೇರಿಯಂ ಗ್ರಾವಿಮೆಟ್ರಿಕಲಿ. ಆ ಎಕ್ಸ್ಪೆರಿಮೆಂಟ್ ಕೊಡ್ಬೋದು, ಇದನ್ನು ಪ್ರೊಸೀಜರ್ ರೈಟಿಂಗ್ ಕೊಡ್ಬೋದು. ಸೊ ಇಲ್ಲೂ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪ್ರೊಸೀಜರ್ ಇರುತ್ತೆ, ಪ್ರಿನ್ಸಿಪಲ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ, ಅದನ್ನ ನೀವು ಇಲ್ಲಿ ತೋರಿಸಬೇಕಾಗತ್ತೆ, ಇದನ್ನು ಕೊಡ್ಬೋದು. ದಿಸ್ ಇಸ್ ದ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಫಾರ್ ಪ್ರೊಸೀಜರ್ ರೈಟಿಂಗ್. ಥರ್ಡ್ ಒನ್ ಏನಿದೆಯಲ್ಲ ಆ ಎಕ್ಸ್ಪೆರಿಮೆಂಟ್ ಯಾವುದು ಅಂತಂದ್ರೆ ಪ್ರಿಪರೇಷನ್ and analysis of ferrous oxalate. ಈ ಮೂರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ ನಿಮಗೆ ಪ್ರೊಸೀಜರ್ ರೈಟಿಂಗ್ ಇರುತ್ತೆ. ದಿಸ್ ಯು ಆರ್ ಗೋಯಿಂಗ್ ಟು ಡೂ ವಿತಿನ್ 20 minutes. ಅಗೇನ್ ಈ ಪ್ರೊಸೀಜರ್ ರೈಟಿಂಗ್ ಅಲ್ಲಿ ಏನೇನು ಇರಬೇಕಾಗತ್ತೆ, ಪ್ರಿನ್ಸಿಪಲ್ ಇರಬೇಕಾಗತ್ತೆ, ಪ್ರೊಸೀಜರ್ ಇರಬೇಕಾಗತ್ತೆ, ಕ್ಯಾಲ್ಕುಲೇಷನ್, ಅಬ್ಸರ್ವೇಷನ್ಸ್, ಪ್ರೋಟೋಕಾಲ್, ಗ್ರಾಫ್ ಏನೇನಿದೆಯಲ್ಲ ಅದಕ್ಕೆ ರಿಲೇಟೆಡ್ ಆಗಿರೋದು ಅದನ್ನೆಲ್ಲ ನೀವು ಬರೆದ್ರೆ ವಿತಿನ್ 20 minutes ಬರೆದು ಯಾವ್ದಾದ್ರು ಒಬ್ಬ ಎಕ್ಸಾಮಿನರ್ ಹತ್ರ ನೀವು ಸಿಗ್ನೇಚರ್ ಹಾಕೋಬೇಕಾಗತ್ತೆ. ಆಕ್ಚುಲಿ ನಿಮ್ಗೆ ಏನಾಗಿರ್ತಾರೆ, 2 ಎಕ್ಸಾಮಿನರ್ಸ್ ಇರ್ತಾರೆ, ಒಬ್ರು ಇಂಟರ್ನಲ್ ಎಕ್ಸಾಮಿನರ್ ಇರ್ತಾರೆ, ಇನ್ನೊಬ್ರು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇರ್ತಾರೆ. ಸೊ ನೀವು ಯಾರಿಗಾದ್ರೂ ತೋರಿಸಿ ಅದನ್ನ ನೀವು ವಿತಿನ್ 20 minutes ನೀವು ಅದನ್ನ ಬರ್ಕೋಬೇಕಾಗತ್ತೆ, ಸಿಗ್ನೇಚರ್ ತಗೊಂಡು. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಗೋ ಫಾರ್ ದಿ ಪರ್ಫಾರ್ಮೆನ್ಸ್ ಎಕ್ಸ್ಪೆರಿಮೆಂಟ್. ಸೊ ಈಗ ಏನಾಯ್ತು, ರೆಕಾರ್ಡ್ಗೆ 5 marks ಆಯ್ತು, ಪ್ರೊಸೀಜರ್ ರೈಟಿಂಗ್ಗೆ 5 marks ಆಯ್ತು. ಸೊ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಗೆ ಬರೋಣ. ಸೊ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಯಾವ್ದು ಕೊಡ್ತಾರೆ ಅಂತಂದ್ರೆ ಎಸ್ಟಿಮೇಷನ್ ಆಫ್ zinc present in estimation of the zinc present in the given solution using standard EDTA solution. ಸೊ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಕೊಡ್ತಾರೆ ಪರ್ಫಾರ್ಮೆಂಟ್ ಮಾಡೋದಕ್ಕೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ. 20 marks ಇರುತ್ತೆ. ಕಂಪ್ಲೀಟ್ ನಿಮಗೆ 35 out of 35 ಬರಬೇಕು ಅಂತಂದ್ರೆ ಪ್ರೊಸೀಜರ್ ರೈಟಿಂಗ್ ಗೊತ್ತಿದೆ ಯಾವ ಎಕ್ಸ್ಪೆರಿಮೆಂಟ್ ಕೊಡ್ತಾರೆ ಅಂತ, ಅದು ನಿಮ್ಮ ಹತ್ರ ಆಲ್ರೆಡಿ ಇದೆ, ರೆಕಾರ್ಡ್ ಆಲ್ರೆಡಿ ಸಬ್ಮಿಟ್ ಮಾಡಿದಿರಾ. ಬಟ್ ಈ ಪರ್ಫಾರ್ಮೆನ್ಸ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ನಿಮ್ಗೆ ಕೊಟ್ಟಿರುವಂತ ಆಪ್ರೇಟಸ್ ನ ನಿಮ್ಗೆ ಯಾವುದೋ ಒಂದು ಸೀಟ್ ನಂಬರ್ ಅಲರ್ಟ್ ಆಗಿರುತ್ತೆ, ಸೀಟ್ ನಂಬರ್ಗೆ ಹೋಗ್ತೀರಾ. ಸೊ ಕೇರ್ಫುಲ್ ಆಗಿ ನೀವು ಮಾಡ್ಬೇಕಾಗತ್ತೆ. ಅಗೇನ್ ಒನ್ ಮೋರ್ ಥಿಂಗ್, ದಿಸ್ ಇಸ್ ಎ ಪೆಂಡಮಿಕ್ ಸಿಚುಯೇಷನ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೀವು ಎಲ್ಲ ಆಪರೇಟರ್ಸ್ ಏನು ಯೂಸ್ ಮಾಡ್ತಿರಲ್ಲ, ಪರ್ಟಿಕ್ಯುಲರ್ಲಿ ಪಿಪೆಟ್ ನ ಯೂಸ್ ಮಾಡ್ತೀರಾ. ಪಿಪೆಟ್ ಏನ್ ಮಾಡ್ತೀರಾ, ಬಾಯ್ ಹಾಕ್ತೀರಾ. ಸೊ ಒಂದೇ ಪಿಪೆಟ್ ನ ಎಲ್ಲರೂ ನಾವು ಯೂಸ್ ಮಾಡಕ್ಕಾಗಲ್ಲ, ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತೆ, ಸ್ಯಾನಿಟೈಸ್ ಮಾಡ್ಬೇಕಾಗತ್ತೆ. ಸೊ ದೇರ್ ಫೋರ್ ನೀವು ಕೇರ್ಫುಲ್ ಆಗಿರ್ಬೇಕು, ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು, ನಮಗೂ ತೊಂದರೆ ಆಗ್ದಂಗೆ ನಾವು ಇರ್ಬೇಕಾಗತ್ತೆ. ಹಾಗಾಗಿ ವಿ ಹ್ಯಾವ್ ಟು ಫಾಲೋ ದಿ SMS. ಅಂದ್ರೇನು SMS ಅಂದ್ರೇನು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಅಥವಾ ಎಸ್ ಅಂತಂದ್ರೆ ಸ್ಯಾನಿಟೈಸೇಷನ್ ಇರ್ಬೋದು, ಎಂ ಅಂದ್ರೆ ಮಾಸ್ಕ್ ಇರ್ಬೋದು, ನೆಕ್ಸ್ಟ್ ಮೂರನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಈ ಮೂರು ನಾವು ಮೇಂಟೈನ್ ಮಾಡಿದ್ರೆ ನಾವು ಹುಷಾರಾಗಿರ್ಬೋದು, ಬೇರೆಯವ್ರಿಗೂ ಹುಷಾರಾಗಿರ್ಬೋದು. ನಮ್ಮ ಕಾಲೇಜಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಕೀಪಿಂಗ್ ದಿ 2 set of apparatus. ಒಂದು ಸೆಟ್ ನ ಏನ್ ಮಾಡ್ತೀವಿ, ಚೆನ್ನಾಗಿ ಇವತ್ತು ಬೆಳಗ್ಗೆ ಎಕ್ಸಾಮ್ ಯಾರು ಬರ್ತಾ ಇದಲ್ಲ ಆ ಎಕ್ಸಾಮಿನರ್ಸ್ ಏನ್ ಮಾಡ್ತಾ, ಎಕ್ಸಾಮ್ ಬರುವಂತ ಹುಡುಗರು ಏನ್ ಮಾಡ್ತಾರೆ, ಯೂಸ್ ಮಾಡಿದನಲ್ಲ ಚೆನ್ನಾಗಿ ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಿ ಅದನ್ನ ನಾವ್ ಏನ್ ಮಾಡ್ತೀವಿ, ಓವನ್ ಅಲ್ಲಿ ಇಡ್ತೀವಿ. ಅದನ್ನ ನಾವು ನೆಕ್ಸ್ಟ್ ಬೆಳಗ್ಗೆ ಯಾರು ಬರ್ತಾರಲ್ಲ ಅವ್ರು ಕೊಡ್ತೀವಿ. ಒಂದು 6-7 ಗಂಟೆ ನಾವ್ ಏನ್ ಮಾಡಿರ್ತೀವಿ, ಸ್ಯಾನಿಟೈಸ್ ಮಾಡ್ತೀವಿ, ಹೊರಗಡೆ ಇಟ್ಟಿರ್ತೀವಿ. ಹಂಗಾಗಿ ಅದು ಅದ್ರಲ್ಲಿ ಇರುವಂತದ್ದು ಅಂದ್ರೆ ಕೋವಿಡ್ ವೈರಸ್ ಇರುವಂತದ್ದು ಕಡಿಮೆ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಮಧ್ಯಾಹ್ನ ಬ್ಯಾಚ್ ಅವ್ರಿಗೆ ಫ್ರೆಶ್ ಆಗಿ ಕೊಡ್ತೀವಿ. ಮತ್ತೆ ಮಧ್ಯಾಹ್ನ ಬ್ಯಾಚ್ ಅವ್ರು ಏನ್ ಮಾಡ್ತಾರೆ, ವಾಶ್ ಮಾಡಿ ರಿನ್ಸ್ ಮಾಡಿ ಇಟ್ಟು ಹೋಗ್ತಾರೆ. ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅದನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ವರ್ಷ ಏನು ಅಂದ್ರೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಒನ್. ಪರ್ಟಿಕ್ಯುಲರ್ಲಿ ಪಿಪೆಟ್ ನೀವು ಏನು ಯೂಸ್ ಮಾಡ್ತಿರಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ವಾಶ್ ಮಾಡ್ಬೇಕಾಗತ್ತೆ, ಸ್ಯಾನಿಟೈಸ್ ಮಾಡ್ಬೇಕಾಗತ್ತೆ. ಯೂಸಿಂಗ್ ಆಲ್ಕೋಹಾಲ್, ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಆಲ್ಕೋಹಾಲ್ ಇಟ್ಟಿರ್ತೀವಿ, ಸ್ಯಾನಿಟೈಸ್ ಮಾಡಿ ಅದನ್ನ ನೀವು ಓವನ್ಗೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಯಾರೋ ಅದನ್ನ ಮಾಡಿಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಬ್ಯಾಚ್ ಹೋಗ್ಬೇಕಾದ್ರೆ ಅದನ್ನ ನೀವು ಆ ರೀತಿ ಮಾಡಿಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಆ ಪ್ರಿಕಾಷನ್ ನೀವು ತಗೋಬೇಕಾಗತ್ತೆ. ಬರಕ್ಕಿನ ಮುಂಚೆ ಹೋಗಿನ ಮುಂಚೆ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಕೇರ್ಫುಲ್ ಆಗಿ ಇದ್ದು ನೀವು ಮಾಸ್ಕ್ ಹಾಕೊಂಡು ಬಂದು ನೀವು ಎಕ್ಸಾಮ್ ನ ತಗೋಬೇಕಾಗತ್ತೆ.
ಸೊ ದಿಸ್ ಪ್ರಿಕಾಷನ್ ಇಂಡಿವಿಜುವಲ್ ನೀವೇನ್ ಮಾಡ್ಬೇಕಾಗತ್ತೆ ಎಕ್ಸಾಮ್ ಬರೋರೆಲ್ಲರನ್ನು ತಗೋಬೇಕಾಗತ್ತೆ. ಸೊ ಅಗೇನ್ ಕಮಿಂಗ್ ಟು ದಿ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್, ನಾನು ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಏನ್ ಹೇಳಿದೆ ಅಂದ್ರೆ ಎಸ್ಟಿಮೇಷನ್ ಆಫ್ ಜಿಂಕ್ ಪ್ರೆಸೆಂಟ್ ಇನ್ ದಿ ಗಿವನ್ ಸೊಲ್ಯೂಷನ್ ಯೂಸಿಂಗ್ ಸ್ಟ್ಯಾಂಡರ್ಡ್ EDTA ಸೊಲ್ಯೂಷನ್ ಮಾಡಿ ಅಂತ ಹೇಳ್ತಾರೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ 3 ಪಾರ್ಟ್ಸ್. ಇದರಲ್ಲಿ 3 ಪಾರ್ಟ್ ಇರುತ್ತೆ ನಿಮ್ಗೆ. ಆ 3 ಪಾರ್ಟ್ ನೀವೇನ್ ಮಾಡ್ಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ. ಏನಂದ್ರೆ ಫಸ್ಟ್ ಪಾರ್ಟ್ ಏನು ಅಂತಂದ್ರೆ ಪಾರ್ಟ್ ಎ ಏನಿದೆ ಅಂತಂದ್ರೆ ಪ್ರಿಪರೇಷನ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, preparation of standard solution of zinc sulfate of approximately 0.025 molar. Again ಈ ಕಾನ್ಸಂಟ್ರೇಷನ್ ಮೊಲಾರಿಟಿ ನಲ್ಲೇ ಹೇಳ್ತಾರೆ. ಹಂಗಾಗಿ ನೀವು ಕಂಡುಹಿಡಿಯೋದನ್ನೆಲ್ಲ ಮೊಲಾರಿಟಿನಲ್ಲೇ ಮೊಲಾರಲ್ಲೇ ಕಂಡುಹಿಡಿಬೇಕಾಗತ್ತೆ. ಸೊ ನಮ್ಮ ಕಾಲೇಜಲ್ಲಿ ನಾವು 0.25 ಮೋಲಾರ್ ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಆ ಸೊಲ್ಯೂಷನ್ಗೆ ತಕ್ಕಂಗೆ ನೀವೇನ್ ಮಾಡ್ಬೇಕಾಗತ್ತೆ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡ್ತೀರಾ ಪ್ರಿಪರೇಷನ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಜಿಂಕ್ ಸಲ್ಫೇಟ್. ಸೊ ನೀವು ಬಂದಾಗ ನೀವು ಟೇಬಲ್ ಹೋಗಿರ್ತೀರಾ, ನಿಮ್ ಟೇಬಲ್ ಮೇಲೆ ಆಲ್ರೆಡಿ ಏನಾಗಿರುತ್ತೆ, ಸೊ ನಿಮ್ ಟೇಬಲ್ ನಂಬರ್ ಏನಾದ್ರು 6 ಇತ್ತು ಅಂತಂದ್ರೆ ಆಕ್ಚುಲಿ ನಾವು ವೇಯಿಂಗ್ ಬಾಟ್ಲ್ ಅಲ್ಲಿ ರಫ್ಲಿ ಎಷ್ಟೋ ಒಂದು ಸ್ಯಾಂಪಲ್ ನ ಜಿಂಕ್ ಸಲ್ಫೇಟ್ ಸ್ಯಾಂಪಲ್ ನ ಎಕ್ಸಾಮಿನರ್ ಹಾಕಿಟ್ಟಿರ್ತಾರೆ. ಜಸ್ಟ್ ನೀವು ಅದನ್ನ ವೇ ಮಾಡ್ಬೇಕಾಗತ್ತೆ. ವೇ ಮಾಡ್ಬಿಟ್ಟು ನೀವು from that you are going to calculate the amount of the zinc present in the solution that you have made up. ಅಥವಾ ನೀವು ಅದನ್ನು ಎಕ್ಸಾಕ್ಟ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಮುಂಚೆನೆ ಹೇಳ್ದಂಗೆ 0.025 ಮೋಲಾರ್ಗೆ ರಫ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂದ್ರೆ 1.8 ಗ್ರಾಮ್ಸ್ ಬೇಕಾಗುತ್ತೆ. ಸೊ ಎಕ್ಸಾಮಿನರ್ ಏನ್ ಮಾಡಿರ್ತಾರೆ 1.8 ಗ್ರಾಮ್ಸ್ ನ ಜಿಂಕ್ ಸಲ್ಫೇಟ್ ನ ಆಲ್ರೆಡಿ ವೇ ಮಾಡಿ ಇಟ್ಟಿರ್ತಾರೆ. ನೀವೇನ್ ಮಾಡ್ಬೇಕಾಗತ್ತೆ ಯು ಹ್ಯಾವ್ ಟು ಗೋ ಟು ವೇಯಿಂಗ್ ಬ್ಯಾಲೆನ್ಸ್ ಅಲ್ಲಿ ಇದೆ, ಅಲ್ಲಿ ಹೋಗ್ಬೇಕಾಗತ್ತೆ. ನಿಮ್ದು ಟೇಬಲ್ ನಂಬರ್ 6 ಆಗಿತ್ತು ಅಂದ್ರೆ ಅದ್ರಲ್ಲಿ ಇರುವಂತದ್ದು ಸ್ಯಾಂಪಲ್ ನಂಬರ್ 6 ನೀವು ತಗೋಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಏನಾದ್ರು ವೇಟ್ ತಪ್ಪಾಯ್ತು ಅಂದ್ರೆ ಎಲ್ಲ ವ್ಯಾಲ್ಯೂಸ್ ಎಲ್ಲ ಏನಾಗ್ತಾ ಹೋಗುತ್ತೆ ತಪ್ಪಾಗುತ್ತೆ. ಎನಿವೇ ಯು ಆರ್ ಯೂಸಿಂಗ್ ದಿ ಡಿಜಿಟಲ್ ಬ್ಯಾಲೆನ್ಸ್ ಆನ್ ಮಾಡಿದ ತಕ್ಷಣ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ವಿ ಆರ್ ಗೋಯಿಂಗ್ ಟು ವೇಟ್. ಸೊ ನೀವು ವೇ ಮಾಡೋಕ್ಕಿಂತ ಹೋಗೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆಯಲ್ಲ ಅದನ್ನ ಬರ್ಕೊಂಡು ನೀವು ಪೇಪರ್ ತಗೊಂಡು ಜೊತೆಗೆ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಫನಲ್ ತಗೊಂಡು ಹೋಗ್ಬೇಕಾಗತ್ತೆ. ಸೊ ನೀವೇನ್ ಮಾಡ್ತೀರಾ ವೇ ಮಾಡ್ತೀರಾ ಅಲಾಂಗ್ ವಿತ್ ಜಿಂಕ್ ಸಲ್ಫೇಟ್. ಆಕ್ಚುಲಿ ಎಕ್ಸಾಮಿನರ್ಸ್ ಏನ್ ಮಾಡಿರ್ತಾರೆ ವೇ ಮಾಡಿ ಇಟ್ಟಿರ್ತಾರೆ ಜಿಂಕ್ ಸಲ್ಫೇಟ್ ನ ರಫ್ಲಿ 1.8 ಇರುತ್ತೆ. ಎಕ್ಸಾಕ್ಟ್ಲಿ 1.8 ಇರಲ್ಲ, 1.78 ಇರ್ಬೋದು, 1.77 ಇರ್ಬೋದು, 1.82 ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಅವ್ರು ಎಷ್ಟಾದ್ರೂ ಕೊಟ್ಟಿರ್ಲಿ, ನೀವೇನ್ ಮಾಡ್ಬೇಕಾಗತ್ತೆ ಎಕ್ಸಾಕ್ಟ್ಲಿ ಅದೆಷ್ಟಿದೆ ಅದನ್ನ ವೇ ಮಾಡ್ಬೇಕಾಗತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ W1 ಅಂತ ಕರಿತೀವಿ. ವೇ ಮಾಡ್ತೀರಾ, ವೇ ಮಾಡಿದನ್ನ ಎಕ್ಸಾಕ್ಟ್ಲಿ ವೇಟಿಂಗ್ ನ ನೀವೇನ್ ಮಾಡ್ತೀರಾ ಮುಂಚೆನೆ ಬರ್ಕೊಂಡಿರ್ತೀರಾ, ಎಲ್ಲಾನು ಪೇಪರ್ ಮೇಲೆ ಬರ್ಕೊಂಡು ಅಲ್ಲಿ ತಗೊಂಡು ಹೋಗಿರ್ತೀರಾ. ಎಕ್ಸಾಕ್ಟ್ಲಿ ವೇಟ್ ನ ನೀವೇನ್ ಮಾಡ್ಬೇಕಾಗತ್ತೆ ಬರ್ಕೋಬೇಕಾಗತ್ತೆ. ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ ವೇಯಿಂಗ್ ಬಾಟ್ಲ್ ಅಲ್ಲಿ ಇರೋ ಅಂತದನ್ನ ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಫನಲ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಫನಲ್ ಎಲ್ಲಿರುತ್ತೆ ಅಂದ್ರೆ ಫನಲ್ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಮೇಲೆ ಇರುತ್ತೆ. ಅಲ್ಲಿಗೆ ನೀವೇನ್ ಮಾಡ್ಬೇಕಾಗತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಎಂಟಿ ವೇಯಿಂಗ್ ಬಾಟ್ಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಹಾಕ್ಬಿಟ್ಟು ನೀವು ಎಲ್ಲೋ ಹೋಗ್ತೀರಾ ಅಂತಂದ್ರೆ ಬೈ ಚಾನ್ಸ್ ಅದೇನಾದ್ರು ಮಿಸ್ ಆಯ್ತು ಅಂತಂದ್ರೆ ನಿಮ್ದು ಅದು ವೇಯಿಂಗ್ ಬಾಟ್ಲು ವೇಟ್ W1 ಗೆ ಒಂದು W2 ಗೆ ಇನ್ನೊಂದು ವೇಯಿಂಗ್ ಬಾಟ್ಲ್ ನ ನೀವು ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೋಬೇಕು. ನೀವು ಕೊಟ್ಟಿರುವಂತ ವೇಯಿಂಗ್ ಬಾಟ್ಲ್ ಇರುವಂತ ಸ್ಯಾಂಪಲ್ ನ ಮತ್ತೆ ವೇಯಿಂಗ್ ಬಾಟಲ್ ವೇಟ್ ನ ಕಂಡಿಡ್ಕೊಂಡು ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅದನ್ನ ಫನಲ್ಗೆ ಹಾಕ್ಬೇಕಾಗತ್ತೆ. ಫನಲ್ಗೆ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಎಂಟಿ ವೇಯಿಂಗ್ ಬಾಟ್ಲ್ ವೇಟ್ ನ ನೀವು ತಗೋಬೇಕಾಗತ್ತೆ. ಫ್ರಮ್ ದ ಡಿಫರೆನ್ಸ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸಾಕ್ಟ್ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ದಟ್ ಯು ಆರ್ ಪ್ರಿಪೇರ್ಡ್. ಸೊ ಹೇಗೆ ಮಾಡ್ಕೊಳ್ತೀರಾ, ಹೇಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಹೇಗಿರುತ್ತೆ ಅಂದ್ರೆ ನಾನು ನಡೆಸ್ಕೊಳ್ತೀನಿ. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಹೇಗಿರುತ್ತೆ ಪಾರ್ಟ್ ಏನಲ್ಲಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ ವೇಟ್ ಆಫ್ ದಿ ಬಾಟಲ್ ವೇಯಿಂಗ್ ಬಾಟಲ್ ಪ್ಲಸ್ zinc sulfate crystals. ಸೊ ಏನ್ ಬರ್ತಲ್ಲ ಅದನ್ನ ನಾನು ಏನಂತ ಹೇಳ್ತೀನಿ W1 ಯೂನಿಟ್ಸ್ ಆರ್ ಇಂಪಾರ್ಟೆಂಟ್, ಸೋ ಮೆನಿ ಗ್ರಾಮ್ಸ್ ಅಂತ ಬರ್ಕೊಡ್ತೀರಾ. ಎಲ್ಲದಕ್ಕೂ ಯೂನಿಟ್ಸ್ ಬರಿಬೇಕಾಗತ್ತೆ. ಯೂನಿಟ್ಸ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ವೇಟ್ ಆಫ್ ಎಂಟಿ ಬಾಟಲ್. ಸೊ ಸೆಕೆಂಡ್ ಟೈಮ್ ಏನ್ ಮಾಡ್ತೀರಾ ಎಂಟಿ ಬಾಟಲ್ ವೇ ಮಾಡ್ತೀರಾ. ಸೊ ದಟ್ ಇಸ್ ಈಕ್ವಲ್ ಟು W2 ಸೋ ಮೆನಿ ಗ್ರಾಮ್ಸ್. ಅಗೇನ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಏನ್ ಮಾಡ್ಬೇಕು ನೀವು ಸ್ಯಾಂಪಲ್ ನ ವೇ ಮಾಡ್ತೀರಾ, ಎಕ್ಸಾಕ್ಟ್ಲಿ W1 ನ ವೇ ಮಾಡ್ತೀರಾ. ಹಾಕೊಂಡ್ಮೇಲೆ ಏನ್ ಮಾಡ್ತೀರಾ ವೇಯಿಂಗ್ ಕ್ಯಾಪ್ಸೂಲ್ ಇರುವಂತದನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಚೆನ್ನಾಗಿ ಅದ್ 2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಬಟ್ ಡೋಂಟ್ ಆಡ್ ವಾಟರ್. ಕೆಲವು ಹುಡುಗರು ಏನ್ ಮಾಡ್ತಾರೆ ಅದಕ್ಕೆ ಸಾಲ್ಟ್ ಕ್ರಿಸ್ಟಲ್ ಆಗಿದೆ ಅಂತ ಅದಕ್ಕೆ ನೀರು ಹಾಕೋದು ಅಥವಾ ಪೇಪರ್ ತಗೊಂಡು ಹೊರಗಡೆ ತೆಗಿಯೋ ಅಂತದ್ದು ಅಥವಾ ಕೈ ಹಾಕಿ ತೆಗಿಯೋ ಅಂತದ್ದು ಮಾಡ್ತಾರೆ. ಆ ತರ ಮಾಡಬಾರ್ದು. ಮಾಡಿದ್ರೆ ತಪ್ಪಾಗತ್ತೆ. ಜಸ್ಟ್ ವಿ ವಾಂಟ್ ಟು ನೋ ದಿ ವೇಟ್ ಆಫ್ ಸಾಲ್ಟ್ ದಟ್ ಯು ಹ್ಯಾವ್ ಟ್ರಾನ್ಸ್ಫರ್ಡ್. ಸೊ ಅದ್ರಲ್ಲಿ ಇದ್ದೇ ಇರುತ್ತೆ. ಎನಿವೇ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಟಿ ವೇಟ್. ಹಾಗಾಗಿ ಅದೇನೋ ಕಚ್ಕೊಂಡಿದ್ರೆ ಅದು ಹಾಗೆ ಇರುತ್ತೆ. ಸೊ ನೀವು ಎಷ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ ನೀವು ವೆನ್ ಯು ಗೋ ಟು ವೇಯಿಂಗ್ ಬಾಟಲ್ ವೇಯಿಂಗ್ ಬ್ಯಾಲೆನ್ಸ್ ಅಲ್ಲಿ ಇದೆಯಲ್ಲ ಅಲ್ಲಿ ಹೋಗಿನ ಮುಂಚೆ ನೀವು ಪೇಪರ್ ಮೇಲೆ W1 W2 ಬರ್ಕೋಬೇಕಾಗತ್ತೆ. ಈ ತರ
weight of the empty weighing bottle plus zinc sulfate crystal W1 grams ಅಂತ ಬರ್ಕೊಂಡು W2 ಹೋಗ್ಬೇಕು. ಜೊತೆಗೆ ಆ ಪೇಪರ್ ಜೊತೆಗೆ ನೀವೇನ್ ತಗೊಂಡು ಹೋಗ್ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಫನಲ್ ತಗೊಂಡು ಹೋಗ್ಬೇಕು. ಇಮಿಡಿಯೇಟ್ಲಿ ಎರಡೂ ವೇಯಿಂಗ್ಸ್ ನ ನೀವು ಅಟ್ ಅ ಟೈಮೇ ಮಾಡಬೇಕು. ಯಾರೋ ಇನ್ನೊಬ್ಬ ಹಿಂದಗಡೆ ಪ್ರೆಷರ್ ಮಾಡ್ತಾ ಇದ್ದಾನೆ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಒಂದ್ 2 ಸೆಕೆಂಡ್ ಆಗುತ್ತೆ. ಅದನ್ನ ಏನ್ ಮಾಡ್ಬೇಕಾಗತ್ತೆ, W1 ಮಾಡಿದನ್ನ ಅಲ್ಲಿರುವಂತ ಸಾಲ್ಟ್ ಏನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಇಮಿಡಿಯೇಟ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಎಂಟಿ ವೇಯಿಂಗ್ ವೇನ ಮಾಡ್ಬೇಕಾಗತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು W2. ಸೊ ಅವೆರಡರಿಂದ ಡಿಫರೆನ್ಸ್ ಗೊತ್ತಾಗಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ weight of zinc sulfate crystals that I have transferred is equal to ಏನಾಗುತ್ತೆ ಅಂದ್ರೆ W1 minus W2 grams ಬರ್ತಾ ಹೋಗುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ಕೋಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಯ್ತು, ನಾನು ಏನ್ ಮಾಡಿದೆ, ನಾನು ಕೊಟ್ಟಿರೋಂಥ ಜಿಂಕ್ ಸಲ್ಫೇಟ್ನ ನಾನು ವೇ ಮಾಡಿಕೊಂಡೆ, W1 W2 ಮಾಡಿಕೊಂಡೆ, ನಾನು ಅದನ್ನ ಫನಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಬಿಫೋರ್ ಆಡಿಂಗ್ ವಾಟರ್ ಯು ಆರ್ ಗೋಯಿಂಗ್ ಟು ಆಡ್ 1 or 2 drops ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇನ್ ಆರ್ಡರ್ ಟು ಅವಾಯ್ಡ್ ದಿ ಟರ್ಬಿಡಿಟಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಜಿಂಕ್ ಸಲ್ಫೇಟ್ ಏನಿರುತ್ತಲ್ಲ, ನಾವು ವೇ ಮಾಡಿರೋದನ್ನ ಫನಲ್ ಮೇಲೆ ಏನು ಹಾಕೊಂಡಿರ್ತೀವಲ್ಲ ಅಲ್ಲಿ ಏನ್ ಮಾಡಬೇಕು, ಬಿಫೋರ್ ಆಡಿಂಗ್ ವಾಟರ್ ಯು ಆರ್ ಗೋಯಿಂಗ್ ಟು ಆಡ್ 1 or 2 drops ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ ಯು ಆರ್ ಗೋಯಿಂಗ್ ಟು ಆಡ್ ವಾಟರ್ ಅಂಡ್ ಯು ಟ್ರೈ ಟು push your salt, that zinc sulfate salt into the ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಥವಾ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಒಳಗಡೆ ಹಾಕ್ತೀರಾ. ಸೊ ಹಾಕ್ಬೇಕಾದ್ರೆ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ದಿ ಫನಲ್ ಎಲ್ಲೆಲ್ಲಿ ಸಾಲ್ಟ್ ಇದೆಯಲ್ಲ ಆ ಸಾಲ್ಟ್ನೆಲ್ಲ ನೀವೇನ್ ಮಾಡ್ಬೇಕಾಗುತ್ತೆ, ವಿತ್ ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹಾಕ್ಬೇಕಾಗತ್ತೆ. ಎಲ್ಲ ಟ್ರಾನ್ಸ್ಫರ್ ಆದ್ಮೇಲೆ ಫನಲ್ನ ತೆಗೆದು ಕೆಳಗಡೆಗೆ ಇಟ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಶೇಕ್ ಇಟ್ ಲೈಕ್ ದಿಸ್. ಕೆಲವರು ಶೇಕ್ ಮಾಡೋದಂದ್ರೆ ಏನೋ ಅದಕ್ಕೆ ಸ್ಟಾಪರ್ ಹಾಕ್ಬಿಟ್ಟು ಹಿಂದೆ ಮುಂದೆ ಮಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಲ್ಟು ಅಥವಾ ನೀರು ಏನಿರುತ್ತಲ್ಲ ತನ್ನ ಸ್ಟಾಪರ್ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ನೀರು ಹೊರಗಡೆ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಫುಲ್ ನೀವು ಮೇಕಪ್ ಮಾಡೋ ತನಕ ಸ್ಟಾಪರ್ ಹಾಕ್ಲೇಬೇಡಿ. ಹಾಕದ್ಮೇಲೆ ಅದನ್ನ ಶೇಕ್ ಶಾಪರ್ ಹಾಕಿ ಹಿಂದೆ ಮುಂದೆ ಶೇಕ್ ಮಾಡೋದು ಬೇಡ. ಸೊ ಹಂಗೆ ನೀವು ಶೇಕ್ ಮಾಡ್ಲೇಬೇಕು ಅಂತ ಅನ್ಸಿದ್ರೆ, ಮಾಡೋದ್ ನೆಸೆಸಿಟಿ ಇಲ್ಲ, ಮಾಡ್ಲೇಬೇಕು ಅನ್ಸಿದ್ರೆ ಈ ತರ ನೆಕ್ ಏನ್ ಪಾರ್ಟ್ ಇದೆಯಲ್ಲ ಅದನ್ನ ಇಟ್ಕೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ, ಈ ರೀತಿ ಶೇಕ್ ಮಾಡ್ಬೇಕಾಗತ್ತೆ. ಎನಿವೇ ನಿಮ್ಗೆ ಕೊಟ್ಟಿರುವಂತ ಸಾಲ್ಟ್ 250 ml ವಾಟರ್ಲೇ ಡಿಸಾಲ್ವ್ ಆಗೋದು. ಹಂಗಾಗಿ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಫಸ್ಟ್ ಒಂದು 50 ml 60 ml ವಾಟರ್ ಹಾಕಿರ್ತೀರಾ, ಚೆನ್ನಾಗಿ ಶೇಕ್ ಮಾಡ್ತೀರಾ, ಮತ್ತೆ ವಾಟರ್ ಹಾಕ್ತೀರಾ. ಅಪ್ ಟು ದಿ ನೆಕ್ ನೀವೇನ್ ಮಾಡ್ಬೇಕಾಗತ್ತೆ, ಆಡ್ ಮಾಡಿ, ತೊಂದರೆ ಇಲ್ಲ. ಅದಾದ್ಮೇಲೆ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಲ್ಲಿ ನಿಮಗೆ ಆ ಮಾರ್ಕ್ ಇರುತ್ತೆ, ಪ್ರತಿಯೊಂದು ವಾಲ್ಯೂಮೆಟ್ರಿಕ್ ಫ್ಲಾಸ್ಕಲ್ಲೂ ಒಂದ್ ಕಡೆ ಮಾರ್ಕ್ ಇರುತ್ತೆ, ಆ ಮಾರ್ಕ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಲೋಯರ್ ಮಿನಿಸ್ಕಸ್ ಆಫ್ ದಟ್ ಮಾರ್ಕ್ ಅಂಡ್ ಯುವರ್ ಸೊಲ್ಯೂಷನ್ ಶುಡ್ ಕೋಇನ್ಸೈಡ್. ಯಾಕೆಂದ್ರೆ ಈ ಜಿಂಕ್ ಸಲ್ಫೇಟ್ ಏನಿದೆಯಲ್ಲ ಅದು ಕಲರ್ಲೆಸ್ ಇರುತ್ತೆ. ಹಂಗಾಗಿ ನಿಮ್ದು ಕೊನೆಯಲ್ಲಿ ಈ ತರ ಮಾರ್ಕ್ ಇದ್ರೆ ನಿಮ್ ಸೊಲ್ಯೂಷನ್ ಮತ್ತೆ ಆ ಮಾರ್ಕ್ ಶುಡ್ ಕೋಇನ್ಸೈಡ್. ಆ ರೀತಿಯಾಗಿರೋ ತರ ನೀವು ಅಲ್ಲಿ ತನಕ ನೀವ್ ಏನ್ ಮಾಡ್ಬೇಕಾಗತ್ತೆ, ವಾಟರ್ನ ಆಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸ್ಟಾಪರ್ ಹಾಕ್ಬೇಕಾಗತ್ತೆ. ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ನೀವು ರಿವರ್ಸ್ ಮಾಡಿ ಅದನ್ನ ಶೇಕ್ ಮಾಡ್ಬೇಕಾಗತ್ತೆ ಫಾರ್ ಯೂನಿಫಾರ್ಮ್ ಕಾನ್ಸಂಟ್ರೇಷನ್. ಕೆಲವು ಶೇಕ್ ಅಂತಂದ್ರೆ ಹಿಂಗೆ ಶೇಕ್ ಮಾಡ್ತಾರೆ, ಆ ತರ ಮಾಡ್ಬಾರ್ದು. ಎಕ್ಸಾಕ್ಟ್ಲಿ ನೀವು 2 ಸಲ ಅದನ್ನ ಉಲ್ಟಾ ಮಾಡಿ ಇದು ಮಾಡಾಯ್ತು. ಹಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಸ್ಟಾಪರ್ ಸರಿ ಇಲ್ಲ ಅಂತಂದ್ರೆ ಒಂದ್ 2 ಡ್ರಾಪ್ ಸೊಲ್ಯೂಷನ್ ಕೆಳಗಡೆ ಬಿದ್ದಿರ್ಬೋದು. ಅದಕ್ಕೆ ಮತ್ತೆ ನೀರ್ ಹಾಕಕ್ ಹೋಗ್ಬೇಡಿ. ಒನ್ಸ್ ನೀವು ಮೇಕಪ್ ಮಾಡಿದ್ರಿ, ಸ್ಟಾಪರ್ ಹಾಕಿದ್ರಿ ಅಂತಂದ್ರೆ ದಟ್ ಈಸ್ ಎನಫ್. ಮತ್ತೆ ಅದು ಹಾಕಿದಾಗ ಶೇಕ್ ಮಾಡಿದಾಗ ಕೆಳಗಡೆ ಬಿದ್ರು ನಥಿಂಗ್ ಟು ವರಿ, ನೀವು ಅದನ್ನ ಕಂಟಿನ್ಯೂ ಮಾಡಿ. ಸೊ ಅದಾಯ್ತು. ಸೊ ಸೊಲ್ಯೂಷನ್ ಪ್ರಿಪೇರ್ ಆಯ್ತು, ಚೆನ್ನಾಗಿ ಶೇಕ್ ಮಾಡಿದ್ರೆ ಒಂದ್ ಕಡೆಗೆ ಇಟ್ಕೊಂಡ್ರಿ. ಅದರಿಂದ ನೀವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಸೊ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್. ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಎಷ್ಟಿದೆ ಅಂತ ನೀವು ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, W1 minus W2 into 4 divided by molecular weight of zinc sulfate. ಸೊ ಈ ತರ ಫಾರ್ಮುಲಾ ಬರ್ಕೊಂಡು ನೀವು ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಗತ್ತೆ. ಫಾರ್ಮುಲಾಗೆ 1 ಮಾರ್ಕ್ ಇದೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇದೆ. ಹಂಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಬರ್ದು ನೀವೇನ್ ಮಾಡ್ಬೇಕಾಗತ್ತೆ, ಸಬ್ಸ್ಟಿಟ್ಯೂಷನ್ ಮಾಡಿ ಯು ಆರ್ ಗೋಯಿಂಗ್ ಟು ರೈಟ್ ದಿ ಯೂನಿಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇದು ಏನಿದೆಯಲ್ಲ ಜಿಂಕ್ ಸಲ್ಫೇಟ್ ಏನ್ ಮಾಡಿದಿರಲ್ಲ ಅದು ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮೊಲಾರಲ್ಲಿ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಅಲ್ಲಿ ಫಸ್ಟ್ ಪಾರ್ಟ್ ಮುಗೀತು. ಅಂದ್ರೆ ಏನಾಯ್ತು, ಯು ಆರ್ ಪ್ರಿಪೇರ್ಡ್ ದಿ ಸೊಲ್ಯೂಷನ್ ಇನ್ ವಿಚ್ ಯು ನೋ ದಿ ಎಕ್ಸಾಕ್ಟ್ ನಾರ್ಮಾಲಿಟಿ ಆಫ್ ದಿ ಸೊಲ್ಯೂಷನ್. ಅಂತ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ನನಗೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪರೇಷನ್ ಆಯ್ತು, ಫಸ್ಟ್ ಪಾರ್ಟ್ ಮುಗೀತು. ನೌ ಐ ಶುಡ್ ಗೋ ಫಾರ್ ಸೆಕೆಂಡ್ ಪಾರ್ಟ್. ಇದಕ್ಕೆ ಒಟ್ಟು ಎಕ್ಸ್ಪೆರಿಮೆಂಟ್ಗೆ ಎಷ್ಟು ಮಾರ್ಕ್ಸ್ ಇದೆ, 20 ಮಾರ್ಕ್ಸ್ ಇದೆ. 20 ಮಾರ್ಕ್ಸ್ ಅಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಂದ್ರೆ ಪಾರ್ಟಿಗೆ ಓನ್ಲಿ 2 ಮಾರ್ಕ್ಸ್ ಇದೆ. 1 ಮಾರ್ಕ್ ಫಾರ್ ದಿ ಫಾರ್ಮುಲಾ, 1 ಮಾರ್ಕ್ ಫಾರ್ ದಿ ಫಾರ್ಮುಲಾ, 1 ಮಾರ್ಕ್ ಕ್ಯಾಲ್ಕುಲೇಷನ್ಗೆ ನೀವು ಅಂದ್ರೆ ಸಬ್ಸ್ಟಿಟ್ಯೂಷನ್ ಏನ್ ಮಾಡ್ತೀರಾ ಅದಕ್ಕೆ 1 ಮಾರ್ಕ್. ಸೊ 2 ಮಾರ್ಕ್ಸ್ ಇದಕ್ಕೆ ಎಕ್ಸ್ಪೆರಿಮೆಂಟ್ ಆಯ್ತು. ಸೊ ಸೇಮ್ ಸೊಲ್ಯೂಷನ್ ತಗೊಳ್ತೀರಾ. ಈಗ ಏನ್ ಮಾಡ್ತೀರಾ, ಈಗ ಗೋ ಫಾರ್ ಸೆಕೆಂಡ್ ಪಾರ್ಟ್. ಸೊ ಪಾರ್ಟ್ 2 ನಲ್ಲಿ ಏನಾಗುತ್ತೆ, ಅಥವಾ ಪಾರ್ಟ್ ಬಿ ಅಂತಾರೆ, ಪಾರ್ಟ್ 2 ಅಂತ ಹೇಳ್ಬೋದು, ಏನಾದ್ರೂ ಆಗ್ಬೋದು. ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಲಿಂಕಿಂಗ್ ಸೊಲ್ಯೂಷನ್, EDTA ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಅದರದ್ದು ಎಕ್ಸಾಕ್ಟ್ ನಾರ್ಮಾಲಿಟಿ ಎಷ್ಟು ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಆಲ್ರೆಡಿ ವಿ ಆರ್ ಪ್ರೊವೈಡೆಡ್, ವಿ ಆರ್ ಗೋಯಿಂಗ್ ಟು ಟೆಲ್ ಯು ದಿ ಅಪ್ರಾಕ್ಸಿಮೇಟ್ ನಾರ್ಮಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಮೊಲಾರಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ನಾವು ಹೇಳ್ತಾ ಇದ್ದೀವಿ. ಸೊ ಎಕ್ಸಾಕ್ಟ್ಲಿ ಎಷ್ಟು ಮೋಲಾರ್ ಸೊಲ್ಯೂಷನ್ ಇದೆ EDTA ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅದನ್ನ ಏನು ಮಾಡ್ತೀರಾ. ಸೊ ಸೆಕೆಂಡ್ ಪಾರ್ಟ್ ಏನಂತ ಹೇಳ್ತೀವಿ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA ಸೊಲ್ಯೂಷನ್.
ಅಗೇನ್ ಇಡಿಟಿಯ ಸೊಲ್ಯೂಷನ್ ನಾವೇನು ಹೇಳ್ತಾ ಇದ್ದೀವಿ ಅಪ್ರಾಕ್ಸಿಮೇಟ್ಲಿ 0.025 ಮೋಲಾರ್ ಕೊಟ್ಟಿರ್ತೀವಿ ನಾವು. ಯಾಕೆಂದ್ರೆ ಜಿಂಕ್ ಸಲ್ಫೇಟ್ ಎಷ್ಟಿರುತ್ತಲ್ಲ ಅಷ್ಟೇ ನಿಮ್ಗೆ ಏನಾಗಿರ್ಬೇಕಾಗತ್ತೆ ಇಡಿಟಿಯನ್ನು ಇರಬೇಕಾಗತ್ತೆ. ಅದನ್ನ ನಾವು ಆಲ್ರೆಡಿ ಪ್ರೊವೈಡ್ ಮಾಡಿರ್ತೀವಿ. ಆದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಎಕ್ಸಾಕ್ಟ್ ನಾರ್ಮಾಲಿಟಿ ಆಫ್ ಇಡಿಟಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಐ ಆಮ್ ಯೂಸಿಂಗ್ ದಿ ವರ್ಡ್ ಸ್ಟ್ಯಾಂಡರ್ಡೈಸೇಷನ್. ಆಲ್ರೆಡಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಬಟ್ ಎಕ್ಸಾಕ್ಟ್ಲಿ ಎಷ್ಟು ನಾರ್ಮಾಲಿಟಿ ಇದೆ ಅಂತ ನೀವು ಕಂಡುಹಿಡಿತೀರಲ್ಲ ಅದನ್ನ ನೀವು ಇಲ್ಲಿ ಮಾಡ್ತಾ ಹೋಗ್ತೀರಾ. ಸ್ಟ್ಯಾಂಡರ್ಡೈಸೇಷನ್ ಆಫ್ ಇಡಿಟಿಎ ಯೂಸಿಂಗ್ 0.025 ಮೋಲಾರ್ ಸೊಲ್ಯೂಷನ್ ಇದನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನಾಗಿದೆ ನಿಮ್ಗೆ ಕೊಟ್ಟು ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ ಟೈಟ್ರೇಷನ್ ಮಾಡ್ಬೇಕಾಗತ್ತೆ. ಪಿಪೆಟ್ಟು ಬ್ಯೂರೆಟ್ಟು ಎಲ್ಲಾನು ಕರೆಕ್ಟ್ ಆಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ರಿನ್ಸಿಂಗ್ ನ ಮಾಡ್ಕೋಬೇಕಾಗತ್ತೆ. ನೀವು ಫೈನಲ್ ಇಯರ್ ಅಲ್ಲಿ ಇದ್ರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಕೊಟ್ಟಿರುವಂತ ಆಪರೇಟ್ಸ್ ನೆಲ್ಲ ವಾಶ್ ಮಾಡಬೇಕು, ರಿನ್ಸ್ ಮಾಡಬೇಕು. ಅಲ್ಲಿ ಬ್ಯೂರೆಟ್ಗೆ ಏನ್ ತಗೊಳ್ತೀರೋ ಬ್ಯೂರೆಟ್ ಸೊಲ್ಯೂಷನ್ ಇಂದ ಬ್ಯೂರೆಟ್ ನ ರಿನ್ಸ್ ಮಾಡಬೇಕು, ಪಿಪೆಟ್ ಸೊಲ್ಯೂಷನ್ ಇಂದ ನೀವು ಪಿಪೆಟ್ ನ ರಿನ್ಸ್ ಮಾಡ್ಕೋಬೇಕು. ಸೊ ಈಗ ಏನ್ ಮಾಡ್ತೀರಾ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡ್ತೀರಾ ಟೈಟ್ರೇಷನ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಸೊಲ್ಯೂಷನ್. ಸೊ ಬ್ಯೂರೆಟ್ ಅಲ್ಲಿ ನೀವು ಏನ್ ತಗೊಳ್ತೀರಾ ಅಂದ್ರೆ ಬ್ಯೂರೆಟ್ ಅಲ್ಲಿ ನೀವು ಇಡಿಟಿಎ ಸೊಲ್ಯೂಷನ್ ನ ತಗೊಳ್ತೀರಾ. ಸೊ ಬ್ಯೂರೆಟ್ ಅಲ್ಲಿ ನಿಮಗೆ ಆಲ್ರೆಡಿ ಇಡಿಟಿಎ ಸೊಲ್ಯೂಷನ್ ನಾವೇ ಪ್ರೊವೈಡ್ ಮಾಡಿರ್ತೀವಿ, ಅದನ್ನ ಬ್ಯೂರೆಟ್ ಗೆ ಹಾಕೊಳ್ತೀರಾ. ನೆಕ್ಸ್ಟ್ ಕೋನಿಕಲ್ ಫ್ಲಾಸ್ಕ್ ಗೆ ಬಂದ್ರೆ ನೀವು ಕೋನಿಕಲ್ ಫ್ಲಾಸ್ಕ್ ಸೊಲ್ಯೂಷನ್ ಏನಿದೆ ಅಂತಂದ್ರೆ ಅದಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ 25 ml ಪಿಪೆಟೆಡ್ ಅಥವಾ 25 cm³ ಸ್ಟ್ಯಾಂಡರ್ಡ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಈಗ ಪ್ರಿಪೇರ್ ಮಾಡಿರ್ತೀರಾ. ಅದು ಗೊತ್ತಿದೆ ನಾರ್ಮಾಲಿಟಿ ಎಷ್ಟಿದೆ ಅಂತ ಆ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ನೀವು ತಗೊಳ್ತೀರಾ. ಮತ್ತೊಂದು ಹೇಳ್ತಾ ಇದೀನಿ, ನೀವೇನ್ ಮಾಡ್ತೀರಾ ಕೊಟ್ಟಿರುವಂತ ಎಲ್ಲ ಆಪರೇಟ್ಸ್ ನ ವಾಟರ್ ಅಲ್ಲಿ ವಾಶ್ ಮಾಡ್ತೀರಾ. ಬ್ಯೂರೆಟ್ ನ ಇಡಿಟಿಎ ಇಂದ ರಿನ್ಸ್ ಮಾಡ್ತೀರಾ. ರಿನ್ಸ್ ಮಾಡಕ್ಕೆ ಸಾಧ್ಯ ಆದಷ್ಟು ಕಡಿಮೆ ಸೊಲ್ಯೂಷನ್ ತಗೊಳ್ಳಿ. ಅದನ್ನ ಯಾವುದೇ ಕಾರಣಕ್ಕೆ ಮತ್ತೆ ಬೀಕರ್ಗೋ ಹಾಕೋಬೇಡಿ, ಅದನ್ನ ಸಿಂಕ್ ಚೆಲ್ಲಬೇಕಾಗತ್ತೆ ನೀವು. ಅದಾದ್ಮೇಲೆ ಪಿಪೆಟ್ ನ ತಗೊಂಡು ನೀವು ಏನ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿರ್ತಿರಲ್ಲ ಅದರಿಂದ ರಿನ್ಸ್ ಮಾಡಿ ಅದನ್ನ ಚೆಲ್ಲಬೇಕಾಗತ್ತೆ. ನೆಕ್ಸ್ಟ್ ಬ್ಯೂರೆಟ್ ಗೆ ನೀವು ಏನ್ ಮಾಡ್ಬೇಕಾಗತ್ತೆ ಇಡಿಟಿಎ ಸೊಲ್ಯೂಷನ್ ಹಾಕ್ಬೇಕಾಗತ್ತೆ. ಕೋನಿಕಲ್ ಫ್ಲಾಸ್ಕ್ ಗೆ 25 cm³ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ದಟ್ ಯು ಆರ್ ಪ್ರಿಪೇರ್ಡ್ ಅದನ್ನ ತಗೋಬೇಕು. ಅದ್ರ ಜೊತೆಗೆ 1/4 kg ಕಾಪರ್ ಸೊಲ್ಯೂಷನ್ ನೀವು ಆಡ್ ಮಾಡಬೇಕು. ಪ್ಲಸ್ ಅದಕ್ಕೆ 1 kg ಡಿಸ್ಟಿಲ್ ವಾಟರ್ ನೀವು ಆಡ್ ಮಾಡಬೇಕಾಗತ್ತೆ. ಸೊ ನೀವು ಏನೋ ಕೊಟ್ಟಿರ್ತೀವಲ್ಲ ಜಿಂಕ್ ಸಲ್ಫೇಟ್ ನೀವು ಪ್ರಿಪೇರ್ ಮಾಡಿರ್ತೀರಲ್ಲ ಚೆನ್ನಾಗಿ ಶೇಕ್ ಮಾಡ್ತೀರಾ. 25 ml ತಗೊಳ್ತೀರಾ. ಅದಕ್ಕೆ 1/4 kg ಬಫರ್ ಸೊಲ್ಯೂಷನ್ ಆಡ್ ಮಾಡ್ತೀರಾ. 1 ಟೆಸ್ಟ್ ಟ್ಯೂಬ್ ಡಿಸ್ಟಿಲ್ ವಾಟರ್ ನ ನೀವು ಹಾಕ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಅಗೇನ್ ಇಂಡಿಕೇಟರ್ ಲಿಯೋಕ್ರೋಮ್ ಬ್ಲಾಕ್ ಟೀ ಯುಬಿಟಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸೋಲೋಕ್ರೋಮ್ ನ ಯೂಸ್ ಮಾಡ್ಬೋದು. ಅದೇ ನಾವು ನಮ್ಮ ಕಾಲೇಜಲ್ಲಿ ಇಬಿಟಿ ನ ಯೂಸ್ ಮಾಡ್ತಾ ಇದೀವಿ. ಅಗೇನ್ ಹಿಯರ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಹಿಯರ್ ವಿ ಆರ್ ನಾಟ್ ಪ್ರಿಪೇರಿಂಗ್ ದಿ ಸೊಲ್ಯೂಷನ್, ವಿ ಆರ್ ಕೀಪಿಂಗ್ ದಿ ಇಡಿಟಿ ಓನ್ಲಿ. ಜಸ್ಟ್ ಒಂದು ಪಿಂಚ್ ಅಷ್ಟೇ ಹಾಕೋಬೇಕು, ನೀವು ಜಾಸ್ತಿ ಹಾಕೊಳ್ಳಂಗಿಲ್ಲ. ಸೊ ನಿಮ್ಗೆ ಇಡಿಟಿ ಇದೆ ಏನ್ ಮಾಡ್ತಿದ್ದೀರಾ 25 cm³ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ತಗೊಂಡಿದ್ದೀರಾ. 1/4 kg ಬಫರ್ ಸೊಲ್ಯೂಷನ್ ಹಾಕೊಂಡಿದ್ದೀರಾ. 1 kg ಡಿಸ್ಟಿಲ್ ವಾಟರ್ ಹಾಕೊಂಡಿದ್ದೀರಾ. ಅದಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಂಡಿಕೇಟರ್ ಇಬಿಟಿ ನ ಆಡ್ ಮಾಡ್ತಾ ಇದ್ದೀರಾ. ಎಷ್ಟು ಆಡ್ ಮಾಡ್ತಾ ಇದ್ದೀರಾ ಒಂದು ಪಿಂಚ್ ಇಬಿಟಿ ನ ನೀವು ಹಾಕ್ತೀರಾ. ಇಬಿಟಿ ಹಾಕಿದ ತಕ್ಷಣ ನಿಮ್ಗೆ ಕಲರ್ ಏನಾಗುತ್ತೆ ಅಂದ್ರೆ ಕಲರ್ ಚೇಂಜ್ ಏನಾಗುತ್ತೆ ಅಂದ್ರೆ ಇಬಿಟಿ ಹಾಕಿದ ತಕ್ಷಣನೇ ಅದು ವೈನ್ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏನೇನಾಗ್ತಾ ಇದ್ವಿ ನಾವು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಏನ್ ತಗೊಂಡಿದೀವಿ 25 cm³ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ತಗೊಂಡಿದ್ದೀವಿ, ಜಿಂಕ್ ಸಲ್ಫೇಟ್ ತಗೊಂಡಿದೀವಿ, 1/4 kg ಬಫರ್ ಹಾಕಿದೀವಿ, 1 kg ಡಿಸ್ಟಿಲ್ ವಾಟರ್ ಹಾಕಿದೀವಿ, ಇಬಿಟಿ ಇಂಡಿಕೇಟ್ ಹಾಕಿದೀವಿ. ಕಲರ್ ಚೇಂಜ್ ಹಾಕಿದ ತಕ್ಷಣ ಇಬಿಟಿ ಹಾಕಿದ ತಕ್ಷಣ ಕಲರ್ ಏನಾಗುತ್ತೆ ವೈನ್ ರೆಡ್ ಆಗುತ್ತೆ. ಸೊ ಇದಕ್ಕೆ ನೀವು ಏನ್ ಮಾಡ್ತಾ ಹೋಗ್ತೀರಾ ಬ್ಯೂರೆಟ್ ಇಂದ ಇಡಿಟಿಎ ಸೊಲ್ಯೂಷನ್ ಆಡ್ ಮಾಡ್ತಾ ಹೋಗ್ತೀರಾ. ಎಲ್ಲಿ ತನಕ ಅಂದ್ರೆ ಅಂಟಿಲ್ ಯು ಗೆಟ್ ಎ ಬ್ಲೂ ಕಲರ್. ಸೊ ನೀವು ಬ್ಲೂ ಕಲರ್ ಬರೋ ತನಕ ನೀವು ಆಡ್ ಮಾಡ್ತಾ ಹೋಗ್ತೀರಾ. ಕಲರ್ ಚೇಂಜ್ ಅಥವಾ ಎಂಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ವೈನ್ ರೆಡ್ ಟು ಬ್ಲೂ ಕಲರ್ ಆಗುತ್ತೆ. ಸೊ ಏನ್ ವ್ಯಾಲ್ಯೂ ಬರುತ್ತೆ ಫಸ್ಟ್ ಏನ್ ಮಾಡ್ತೀರಾ ಪೈಲಟ್ ಟೈಟ್ರೇಷನ್ ಅಂತ ಹೇಳ್ತೀವಿ ಅಥವಾ ರಫ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಸೊ ನೀವೇನು ನಿಮ್ಗೆ ರೇಂಜ್ ಗೊತ್ತಿರಲ್ಲ, ಪ್ರತಿ ಸಲ 1 ml ಹಾಕೊಂತಾ ಹೋಗ್ತೀರಾ. ಸೊ 24ಗೆ ನಿಮ್ಗೆ ಏನು ಕಲರ್ ಬರಲಿಲ್ಲ, 25 ಕಲರ್ ಬಂತು ಅಂದ್ರೆ ನಿಮ್ದು ರೇಂಜ್ ಏನಾಗುತ್ತೆ ಅಂದ್ರೆ 24 to 25 ಆ ರೇಂಜ್ ಅಲ್ಲಿ ನಿಮ್ಗೆ ಇರುತ್ತೆ ನಿಮ್ದು. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಪ್ ಟು 22 ನೀವ್ ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ರನ್ ಡೌನ್ ಮಾಡ್ಬೋದು. ಅದಾದ್ಮೇಲೆ ಏನ್ ಮಾಡ್ಬೋದು ನೀವು ಸ್ಲೋ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಇಷ್ಟ ಆದ್ಮೇಲೆ ಇದನ್ನ ಅವರೇ ಕೊಟ್ಟಿರ್ತಾರೆ ನಿಮ್ಗೆ ಪೀರಿಯಡ್ ಏನೇನ್ ತಗೋಬೇಕು. ಹಾಗೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಕಾನ್ಸಂಟ್ರೇಷನ್ ಗಳನ್ನ ನಾವು ತಗೊಳ್ತಾ ಹೋಗ್ತೀವಿ. ಅವ್ರು ಯಾವ ಕಾನ್ಸಂಟ್ರೇಷನ್ ಕೊಟ್ಟಿದಾರಲ್ಲ ಆ ಕಾನ್ಸಂಟ್ರೇಷನ್ ಗೆ ನಿಯರ್ ಅಲ್ಲಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಕಾಲೇಜಲ್ಲಿ ಅವ್ರದೇ ಆದಂತ ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ. ಕೆಲವು ಕಡೆಗೆ ಇಬಿಟಿ ನ ಸೊಲ್ಯೂಷನ್ ಮಾಡಿರ್ತಾರೆ, ಕೆಲವರು ಸೋಲೋಕ್ರೋಮ್ ನ ಯೂಸ್ ಮಾಡ್ತಾರೆ, ಕೆಲವರು ಪೌಡರ್ ನ ಯೂಸ್ ಮಾಡ್ತಾರೆ. ನೀವು ನೋಡ್ಕೊಳ್ಳಿ ಯಾವ್ಯಾವ ತರ ಇರುತ್ತೋ ಆ ತರ ಮಾಡ್ಬೋದು. ಆದ್ರೆ ನಮ್ಮ ಕಾಲೇಜಲ್ಲಿ ನಾವು ಇಬಿಟಿ ಪೌಡರ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ 1 ಪಿಂಚ್ ನ ನೀವು ಹಾಕೋಬೇಕು. ಸೊ ಇಲ್ಲಿ ಇದಕ್ಕೆ ಟ್ಯಾಬ್ಯುಲೇಷನ್ ಮಾಡಬೇಕು. ಟ್ಯಾಬ್ಯುಲೇಷನ್ ಹೇಗೆ ಮಾಡ್ತೀವಿ ಟ್ರಯಲ್ ನಂಬರ್ 1 2 3 ಟ್ರಯಲ್ಸ್ ಮಾಡ್ತೀರಾ. ನೆಕ್ಸ್ಟ್ ನಾವು ಏನ್ ಮಾಡ್ಕೋಬೇಕು ಫೈನಲ್ ಬ್ಯೂರೆಟ್ ರೀಡಿಂಗ್. ಬ್ಯೂರೆಟ್ ಅಲ್ಲಿ ಏನ್ ತಗೊಂಡಿದ್ದೀರಾ ನೀವು ಇಡಿಟಿ ತಗೊಂಡಿದ್ದೀರಾ. ಫೈನಲ್ ಬ್ಯೂರೆಟ್ ರೀಡಿಂಗ್ ಇನಿಷಿಯಲ್ ಬ್ಯೂರೆಟ್ ರೀಡಿಂಗ್ ನ ಹಾಕೊಳ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ವಾಲ್ಯೂಮ್ ಆಫ್ ಇಡಿಟಿಎ ರನ್ ಡೌನ್ ತಗೊಳ್ತೀರಾ.
ಸೊ ಈ ರೀತಿಯ ರಂಧ್ರವನ್ನು ತಗೊಂಡು ದಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಸೆಂಟಿಮೀಟರ್ ಕ್ಯೂಬ್. ಸೊ ಈ ರೀತಿಯಾಗಿ ಏನ್ ವ್ಯಾಲ್ಯೂ ಬರುತ್ತಲ್ಲ ವ್ಯಾಲ್ಯೂ ಹಾಕೊಳ್ತೀರಾ. ಫಸ್ಟ್ ಯಾವಾಗೂ ಏನಾಗಿರುತ್ತೆ ಹೈಯರ್ ವ್ಯಾಲ್ಯೂ ಇರುತ್ತೆ, ರಫ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಇದು ಎರಡು ಏನ್ ಬರುತ್ತಲ್ಲ ಅದು ಕನ್ಕರೆಂಟ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೆ ಆವರೇಜ್ ತಗೊಳಂಗಿಲ್ಲ, ಕನ್ಕರೆಂಟ್ ವ್ಯಾಲ್ಯೂಸೇ ಬರಬೇಕು. ಅಂದ್ರೆ ಕನ್ಕರೆಂಟ್ ಅಂದ್ರೆ ಏನು, ಮೂರು ವ್ಯಾಲ್ಯೂಸ್ ಅಲ್ಲಿ ಎರಡು ಕಂಟಿನ್ಯೂಸ್ ಆಗಿರುವಂತದ್ದು ಸೇಮ್ ವ್ಯಾಲ್ಯೂ ಇರಬೇಕು. ಅದಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಮೂರು ಟೈಟ್ರೇಷನ್ ಅಲ್ಲಿ ಯಾವ್ದಾದ್ರು ಎರಡು ಟೈಟ್ರೇಟ್ ವ್ಯಾಲ್ಯೂ ಏನಿದೆಯಲ್ಲ ಅದು ಸೇಮ್ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಬ್ಯೂರೇಟ್ ರೀಡಿಂಗ್ ಅಂತ ಹೇಳ್ತೀವಿ. ಅದನ್ನ ನೀವು ಇಲ್ಲಿ ತಗೋಬೇಕಾಗತ್ತೆ. ಸೊ ಅಗೇನ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಕರೆಕ್ಟ್ ಆಗಿ ಹಾಕ್ಬೇಕು. ಕೊನೆಗೆ ಪೇಷನ್ಸ್ ಕಡಿಮೆ ಆಗ್ಬಿಡುತ್ತೆ. ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ವೆನ್ ಯು ಡೂ ದಿ ಟೈಟ್ರೇಷನ್. ಸ್ಲೋಲಿ ನೀವು ಏನ್ ಮಾಡ್ತೀರಾ, ಫಸ್ಟ್ ಟೈಟ್ರೇಷನ್ ಓಕೆ, ಸೆಕೆಂಡ್ ಟೈಟ್ರೇಷನ್ ಅಲ್ಲಿ ನಿಮ್ಗೆ ರೇಂಜ್ ಗೊತ್ತಾದಾಗ ಸ್ಲೋಲಿ ಡ್ರಾಪ್ ಬೈ ಡ್ರಾಪ್ ಹಾಕೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ, ಶೇಕ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ನೀವು ಕಲರ್ ಚೇಂಜ್ ನ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಯೂಶಲಿ ಹ್ಯೂಮನ್ ಐ ಏನ್ ಮಾಡುತ್ತೆ ಅಂದ್ರೆ ಕಲರ್ಲೆಸ್ ಕಲರ್ ಇದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಒಂದು ಕಲರ್ ಇಂದ ಇನ್ನೊಂದು ಕಲರ್ ಚೇಂಜ್ ಆದಾಗ ಐಡೆಂಟಿಫೈ ಮಾಡುವಂಥದ್ದು ಎರರ್ ಜಾಸ್ತಿ ಆಗುತ್ತೆ, ಹ್ಯೂಮನ್ ಎರರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಮ್ಗೆ ಗೊತ್ತಿದೆ ಇದು ಏನಾಗುತ್ತೆ, ವೈನ್ ರೆಡ್ ಟು ಬ್ಲೂ ಕಲರ್ ಬರುತ್ತೆ, ವಿತ್ ಇನ್ ಎ ಡ್ರಾಪ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಹೇಗ್ ಮಾಡ್ತೀರಾ ಅಂತ ಇದನ್ನ ನೋಡ್ಕೋಬೇಕು. ಇದು ಕರೆಕ್ಟ್ ಆಗಿ ಬ್ಯೂರೇಟ್ ರೀಡಿಂಗ್. ಇವನ್ ಎಕ್ಸಾಮಿನರ್ ವಿಲ್ ಡೂ ಒನ್ ಟೈಟ್ರೇಷನ್. ಎಕ್ಸಾಮಿನರ್ಗೆ ಏನ್ ವ್ಯಾಲ್ಯೂ ಬರುತ್ತೆ, ನಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ನೋಡ್ಕೊಂಡು ಇದಕ್ಕೆ ನಮ್ಗೆ 7 ಮಾರ್ಕ್ಸ್ ಇರುತ್ತೆ. ಈ ಬ್ಯೂರೇಟ್ ರೀಡಿಂಗ್ ಏನಿದೆಯಲ್ಲ ನಿಮ್ಗೆ ಅಗೇನ್ ನಿಮ್ದು ಫಸ್ಟ್ ಪಾರ್ಟ್ ಆಗ್ತಾ ಇದ್ದಂಗೆ ಎಕ್ಸಾಮಿನರ್ಸ್ ಏನ್ ಮಾಡ್ತಾರೆ, ವೆಯ್ಟ್ ಕೊಡಿ ಅಂತ ಕೇಳ್ತಾರೆ, ವೆಯ್ಟ್ ನ ಕೊಡ್ತಾರೆ. ಸೊ ದೇ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಷ್ಟು ವೆಯ್ಟ್ ಆಫ್ ದಿ ಜಿಂಕ್ ಸಲ್ಫೇಟ್ ಇದ್ರೆ ನನಗೆ ಇದು ಬ್ಯೂರೇಟ್ ರೀಡಿಂಗ್ ಎಷ್ಟು ಬರಬೇಕು ಅಂತ ಅವ್ರು ಆಲ್ರೆಡಿ ಚಾರ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಅವರು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಕರೆಕ್ಟ್ ಆಗಿ ಬಂತು ಅಂದ್ರೆ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ 7 ಮಾರ್ಕ್ಸ್. ಈ ಬ್ಯೂರೇಟ್ ರೀಡಿಂಗ್ ನಿಮ್ಗೆ 7 ಮಾರ್ಕ್ಸ್ ಕೊಡ್ತಾರೆ. ಸೊ ಇದಾದ್ಮೇಲೆ ನೀವು ಏನ್ ಮಾಡ್ತೀರಾ ಅಂದ್ರೆ ಅದ್ರ ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. M1V1 = M2V2 ಹಾಕೊಳ್ತೀರಾ. ಇದನ್ನು ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕಾಗತ್ತೆ. ಯಾವ್ದು ಅನ್ನೋನ್ ಇರುತ್ತಲ್ಲ ಅದನ್ನ ಯಾವಾಗ ನಾವು ಇಲ್ಲಿ ಹಾಕೋಬೇಕಾಗತ್ತೆ. ಸೊ ದಿಸ್ ವಿಲ್ ಬಿಕಮ್ PDTA ಆಗುತ್ತೆ. ಇಲ್ಲಿ ಏನ್ ಮಾಡ್ತೀವಿ ನಾವು ಜಿಂಕ್ ಸಲ್ಫೇಟ್ ನ ಹಾಕೊಳ್ತೀವಿ. ಯಾವಾಗ ನೀವು ಫಸ್ಟ್ ಫಾರ್ಮುಲಾ ಬರೀರಿ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಇದು ಏನ್ ಬೇಕು, ನನಗೆ M1 ಬೇಕು. M1 = M2V2 ಡಿವೈಡೆಡ್ ಬೈ V1. ಸೊ ಇದು ಏನೋ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಮೋಲಾರ್ ಬರುತ್ತೆ. ಪ್ರತಿ ಸಲ ಯೂನಿಟ್ ನ ಬರೀರಿ, ಮೊಲಾರಿಟಿ ಮೇಲೆ ನಿಮಗೆ ಆನ್ಸರ್ ಬರುತ್ತೆ. ಇದು ನೀವು ಮಾಡಿದ್ರಿ ಅಂತಂದ್ರೆ ಈ ಕ್ಯಾಲ್ಕುಲೇಷನ್ಗೆ ನಿಮಗೆ 2 ಮಾರ್ಕ್ಸ್. ಸೊ ನಿಮ್ಗೆ ಎಲ್ಲೇನಾಯ್ತು 9 ಮಾರ್ಕ್ಸ್ ಬಂತು ಪಾರ್ಟ್ ಬಿ ಗೆ. ಆತರ ಇದಾಯ್ತು ಅಂದ್ರೆ ಮುಗಿತು ಅಂದ್ರೆ ಏನ್ ಮಾಡ್ತೀವಿ ನಾವು, ವಿ ಶುಡ್ ಗೋ ಫಾರ್ ಥರ್ಡ್ ಪಾರ್ಟ್ ಇರುತ್ತೆ. ಥರ್ಡ್ ಪಾರ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪಾರ್ಟ್ 3 ನಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಸ್ಟಿಮೇಷನ್ ಆಫ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಸೊ ನಾನು ಏನ್ ಮಾಡ್ತೀನಿ, ಅನ್ನೋನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಕೊಡ್ತೀವಿ. ಎಸ್ಟಿಮೇಷನ್ ಆಫ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಸೊ ನಿಮ್ಗೆ ಯಾವುದೋ ಒಂದು ಅನ್ನೋನ್ ಸೊಲ್ಯೂಷನ್ ಕೊಟ್ಟಿರ್ತಾರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಾಲ್ಯೂಮ್ ನ ಕೊಟ್ಟಿರ್ತಾರೆ. ಇನ್ನೊಂದು ತಿಂಗು ಯಾವುದೇ ಕಾರಣಕ್ಕೆ ಇನ್ನೊಬ್ಬರದ್ದು ಕಾಪಿ ಮಾಡಬೇಡಿ ಬ್ಯೂರೇಟ್ ರೀಡಿಂಗ್ ನ. ಯಾಕೆಂದ್ರೆ ಬ್ಯೂರೇಟ್ ರೀಡಿಂಗ್ ಡಿಪೆಂಡ್ಸ್ ಅಪಾನ್ ದಿ ವೆಯ್ಟ್. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವೆಯ್ಟ್ ಇರುತ್ತೆ. ಬೇರೆ ಬೇರೆ ವೆಯ್ಟ್ ಇದ್ದಾಗ ಬ್ಯೂರೇಟ್ ರೀಡಿಂಗ್ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಅಗೇನ್ ಪಾರ್ಟ್ 3 ನಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಾಲ್ಯೂಮ್ ನ ಕೊಟ್ಟಿರ್ತಾರೆ ಎಕ್ಸಾಮಿನರು. ಕೆಲವರಿಗೆ 22 ಕೊಡ್ಬೋದು, ಕೆಲವರಿಗೆ 25 ಕೊಡ್ಬೋದು, ಕೆಲವರಿಗೆ 27 ಕೊಡ್ಬೋದು, ಕೆಲವರಿಗೆ 20 ಕೊಡ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ದೇ ಹ್ಯಾವ್ ಗಿವನ್ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೆ ಇನ್ನೊಬ್ಬರದ್ದು ನೋಡಿ ಆ ವ್ಯಾಲ್ಯೂನ ಬರಿಬೇಡಿ. ನೀವೇ ಕರೆಕ್ಟ್ ಆಗಿ ನೀಟ್ ಆಗಿ ಟೈಟ್ರೇಷನ್ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟ್ ಆಗಿ ಯೂಸ್ ದಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಡೂ ದಿ ಟೈಟ್ರೇಷನ್ ಪ್ರಾಪರ್ಲಿ. ಯಾವುದೇ ಕಾರಣಕ್ಕೆ ಅಪ್ರಾಕ್ಸಿಮೇಷನ್ ಮಾಡಕ್ ಹೋಗ್ಬೇಡಿ, ಅಕ್ಯುರೇಟ್ ಆಗಿ ನೀವು ಮಾಡ್ಬೇಕಾಗತ್ತೆ. ಅಗೇನ್ ಪಾರ್ಟ್ 3 ನಲ್ಲಿ ನಾವೇನ್ ಮಾಡ್ತೀವಿ, ನಾವು ಸೊಲ್ಯೂಷನ್ ಕೊಟ್ಟಿರ್ತೀವಿ. ಇನ್ನೊಂದು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಲ್ಲಿ 250 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಲ್ಲಿ ನಾವೊಂದು ಅನ್ನೋನ್ ಸೊಲ್ಯೂಷನ್ ಕೊಟ್ಟಿರ್ತೀವಿ. ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಮೇಕಪ್ ಮಾಡ್ಬೇಕಾಗತ್ತೆ. ಅಗೇನ್ ಪಾರ್ಟ್ A ನಲ್ಲಿ ಆಗಿರ್ಬೋದು ಅಥವಾ ಪಾರ್ಟ್ 3 ನಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಗೂ ಏನು ಅಂತಂದ್ರೆ ನೀವು ಮೇಕಪ್ ಮಾಡಿದಾಗ ಏನಾದ್ರು ಜಾಸ್ತಿ ಆಗೋಯ್ತು ಅಂದ್ರೆ ಡೋಂಟ್ ಹೆಸಿಟೇಟ್. ಯು ಆಸ್ಕ್ ದಿ ಎಕ್ಸಾಮಿನರ್ ಟು ಗಿವ್ ದಿ ವೇಟ್ ಅಗೇನ್ ಗಿವ್ ದಿ ಸೊಲ್ಯೂಷನ್ ಅಗೇನ್. ಬೈಕೊಳ್ತಾರೆ ಹಂಗಂತ ಎಲ್ಲ 12 ಜನ ಇದ್ರೆ 12 ಜನರು ಅದೇ ತರ ಕೆಲಸ ಮಾಡುತ್ತೆ ಅಂದ್ರೆ ಯಾರಿಗಾದ್ರೂ ಆಗ್ಲಿ ಬೇಜಾರಾಗತ್ತೆ. ನೀವು ಅಟ್ಮೋಸ್ಟ್ ಪ್ರಿಕಾಷನ್ ತಗೊಂಡು ಯಾವುದೇ ಕಾರಣಕ್ಕೆ ಅಪ್ ಟು ದಿ ಮಾರ್ಕ್ ಆಡ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಆಗದೆ ಇರೋ ತರ ನೀವೇನ್ ಮಾಡ್ಕೋಬೇಕಾಗತ್ತೆ, ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ ಅಷ್ಟೆಲ್ಲಾ ಪ್ರಿಕಾಷನ್ ತಗೊಂಡಿದ್ರು ಜಾಸ್ತಿ ಆಗಿದ್ರು ಟೀಚರ್ಸ್ಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನೀವೇನ್ ಮಾಡ್ಬೇಕಾಗತ್ತೆ, ಅವ್ರ ಹತ್ರ ಹೋಗಿ ಕೇಳ್ಕೋಬೇಕಾಗತ್ತೆ. ನನ್ಗೆ ಗೊತ್ತಿದ್ರೆ ಬೈ ಮಿಸ್ಟೇಕ್ ಜಾಸ್ತಿ ಆಡ್ ಮಾಡ್ಬಿಟ್ಟಿದೀನಿ, ನಾನು ಏನ್ ಮಾಡ್ಲಿ ಅಂತ ಅವ್ರ ಹತ್ರ ಹೇಳಿ ನೀವೇನ್ ಮಾಡ್ಬೇಕಾಗತ್ತೆ, ಮತ್ತೆ ಸೊಲ್ಯೂಷನ್ ತಗೊಂಡು ಮತ್ತೆ ವೆಯ್ಟ್ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ. ಅಗೇನ್ ಇಲ್ಲಿ ಏನಾಗುತ್ತೆ, ವೇಸ್ಟ್ ಆಫ್ ಟೈಮ್ ಆಗುತ್ತೆ, ವೇಸ್ಟ್ ಆಫ್ ಕೆಮಿಕಲ್ಸ್ ಆಗುತ್ತೆ. ವೇಸ್ಟ್ ಆಫ್ ಟೈಮ್ ಅಂದ್ರೆ ಯು ವಿಲ್ ಗೆಟ್ 10 ಸ್ಟೆಪ್, ಒಂದು ಸ್ವಲ್ಪ ತಪ್ಪ ಆಯ್ತು ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು, ಅಪ್ ಟು ದಿ ನೆಕ್ ಏನ್ ಬರ್ತಲ್ಲ ಕೇರ್ಫುಲ್ ಆಗಿ ಆಡ್ ಮಾಡಿ. ನೆಕ್ ಆದ್ಮೇಲೆ ಯು ಆರ್ ಗೋಯಿಂಗ್ ಟು ಯೂಸ್ ಎ ಪಿಪೆಟ್, ಆಡ್ ಡ್ರಾಪ್ ವೈಸ್, ನಿಧಾನಕ್ಕೆ ಡ್ರಾಪ್ ವೈಸ್ ನೀವೇನ್ ಮಾಡ್ತಾ ಹೋಗಿ ಆಡ್ ಮಾಡ್ತಾ ಹೋಗಿ. ಅವಾಗ ನಿಮ್ಗೆ ಯಾವುದೇ ಕಾರಣಕ್ಕೆ ಜಾಸ್ತಿ ಆಗಲ್ಲ. ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಲೋಯರ್ ಮೆನಿಸ್ಕಸ್ ಅಂಡ್ ದಟ್ ಮಾರ್ಕ್ ಶುಡ್ ಕೋಇನ್ಸೈಡ್. ಯಾಕೆ ನೀನು ಏನ್ ಮಾಡ್ತೀರಾ, ಟೈಟ್ರೇಷನ್ ಮಾಡ್ತೀರಾ.
ಇಲ್ಲಿ ಟೈಟ್ರೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ರಿ, ನೀವು ಪ್ರಿಪೇರ್ ಮಾಡಿ ಸೊಲ್ಯೂಷನ್ ತಗೊಂಡಿದ್ರಿ. ಅಗೇನ್ ಇಲ್ಲೂ 2 ಸೊಲ್ಯೂಷನ್ಸ್ ಏನಾಗಿದೆ, ವೈಟ್ ಇರುತ್ತೆ, ಕಲರ್ಲೆಸ್ ಇರುತ್ತೆ. ಕೇರ್ಫುಲ್ ಆಗಿರ್ಬೇಕು. ಒಂದ್ ಆದ ತಕ್ಷಣ ಸಪರೇಟ್ ಆಗಿ ಇಡಿ, ಯಾಕಂದ್ರೆ ಪಾರ್ಟ್ ಏನಲ್ಲೂ ZnSO4 ಇದೆ, ಪಾರ್ಟ್ 3 ನಲ್ಲಿ ZnSO4 ಇದೆ, ಇಲ್ಲೂ ಕಲರ್ಲೆಸ್ ಇದೆ, ಅಲ್ಲೂ ಕಲರ್ಲೆಸ್ ಇದೆ. ಕನ್ಫ್ಯೂಷನ್ ಆಗುತ್ತೆ. ಪಾರ್ಟ್ ಎ ಮುಗಿದ ತಕ್ಷಣ ಅಥವಾ ಪಾರ್ಟ್ ಬಿ ಮುಗಿದ ತಕ್ಷಣ ನೀವೇನ್ ಮಾಡ್ಬೇಕು, ಆ ಬಾಟಲ್ ನ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ನ ಏನ್ ಮಾಡ್ಬೇಕಾಗುತ್ತೆ, ತೆಗೆದು ಒಂದ್ ಕಡೆ ಸಪರೇಟ್ ಇಟ್ಕೊಂಡು ಇನ್ನೊಂದು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ನೀವು ಯಾವ್ದು ಮೇಕಪ್ ಮಾಡಿದಿರಲ್ಲ ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ನೀವು ಟೈಟ್ರೇಷನ್ ನ ಮಾಡಕ್ಕೆ ಶುರು ಮಾಡ್ಬೇಕಾಗತ್ತೆ. ಅಗೇನ್ ಇಲ್ಲೂ ನೀವು ಏನ್ ಮಾಡ್ಬೇಕಾಗತ್ತೆ, ಟೈಟ್ರೇಷನ್ ಮಾಡಬೇಕು. ಸೊ ಇಲ್ಲೂ ಏನ್ ಮಾಡ್ತೀರಾ, ಬ್ಯೂರೆಟ್ ತಗೊಳ್ತೀರಾ. ಬ್ಯೂರೆಟ್ ಅಲ್ಲಿ ಏನ್ ತಗೊಳ್ತೀರಾ, EDTA ತಗೊಳ್ತೀರಾ. ಬ್ಯೂರೆಟ್ ಸೊಲ್ಯೂಷನ್ ಯಾವ್ದು ತಗೊಳ್ತೀರಾ, EDTA ಸೊಲ್ಯೂಷನ್ ತಗೊಳ್ತೀರಾ. ನೆಕ್ಸ್ಟ್ ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಏನ್ ತಗೊಳ್ತೀರಾ ಅಂತಂದ್ರೆ ಎಲ್ಲ ಎಕ್ಸಾಕ್ಟ್ಲಿ ನಿಮಗೆ ಸೇಮ್. ಆ 25 cm³ ಆಫ್ ಅನ್ನೋನ್ ಜಿಂಕ್ ಸಲ್ಫೇಟ್. ಫಸ್ಟ್ ಟೈಮ್ ಏನ್ ಮಾಡಿದ್ರಿ ನೀವು, ನೋನ್ ಜಿಂಕ್ ಸಲ್ಫೇಟ್. ನಿಮ್ದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಈ ಪ್ರಿಪೇರ್ ಮಾಡಿದ್ರಲ್ಲ, ಎಕ್ಸಾಕ್ಟ್ ಮೊಲಾರಿಟಿ ಗೊತ್ತಿತ್ತಲ್ಲ, ಆ ಸೊಲ್ಯೂಷನ್ ತಗೊಂಡಿದ್ರಿ. ಆದ್ರೆ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ನಾವು ಸೆಕೆಂಡ್ ಟೈಮ್ ಯಾರು ಎಕ್ಸಾಮಿನರ್ ಪ್ರೊವೈಡ್ ಮಾಡಿರ್ತಾರಲ್ಲ ಆ ಸೊಲ್ಯೂಷನ್ 25 ml ಜಿಂಕ್ ಸಲ್ಫೇಟ್ ತಗೊಳ್ತೀರಾ. ಅದಕ್ಕೆ 1/4 kg ಬಫರ್ ಆಡ್ ಮಾಡ್ತೀರಾ. ಮತ್ತೆ 1 kg ಏನ್ ಮಾಡ್ತೀರಾ, ಡಿಸ್ಟಿಲ್ಡ್ ವಾಟರ್ ನ ಆಡ್ ಮಾಡ್ತೀರಾ. ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ತೀರಾ, ಇಂಡಿಕೇಟರ್ ಏನ್ ಮಾಡ್ತೀರಾ ಅಂದ್ರೆ ಅಗೇನ್ ಸೇಮ್ ಇಂಡಿಕೇಟರ್. ಅಗೇನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯು ಆರ್ ಯೂಸಿಂಗ್ ದಿ EBT. ಜಸ್ಟ್ ಎ ಪಿಂಚ್ ಆಫ್ EBT ಆಡ್ ಮಾಡಬೇಕು. ಕಲರ್ ಚೇಂಜ್ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಕಲರ್ ಚೇಂಜ್ ಆಗುತ್ತೆ. ಸೊ EBT ಹಾಕಿದ ತಕ್ಷಣ ಇದೆಲ್ಲದಕ್ಕೂ EBT ಹಾಕಿದ ತಕ್ಷಣ ಅದೇನಾಗುತ್ತೆ, ವೈನ್ ರೆಡ್ ಆಗುತ್ತೆ. ವೈನ್ ರೆಡ್ ಇಂದ ಬ್ಲೂ ಆಗುತ್ತೆ ಅಂತ ನೀವು ಟೈಟ್ರೇಷನ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇಲ್ಲಿ ಏನ್ ಮಾಡ್ತೀರಾ, ಅಗೇನ್ EDTA ಬ್ಯೂರೆಟ್ ಏನ್ ಮಾಡ್ತೀರಾ, ಮತ್ತೆ ಫಿಲ್ ಮಾಡ್ತೀರಾ. 25 ml ಅನ್ನೋನ್ ಸೊಲ್ಯೂಷನ್ ನೀವು ಯಾವ್ದು ಮೇಕಪ್ ಮಾಡಿರ್ತಿಲ್ಲ ಸೆಕೆಂಡ್ ಪಾರ್ಟ್ಗೆ, ಆ ಸೊಲ್ಯೂಷನ್ ತಗೊಳ್ತೀರಾ. ಅದಕ್ಕೆ ನೀವೇನ್ ಮಾಡ್ತೀರಾ, 1/4 kg ಬಫರ್ ಆಡ್ ಮಾಡ್ತೀರಾ. 1 kg ಡಿಸ್ಟಿಲ್ ವಾಟರ್ ನ ಆಡ್ ಮಾಡ್ತೀರಾ. ಅದಾದ್ಮೇಲೆ ಅದಕ್ಕೆ EBT ಇಂಡಿಕೇಟ್ ಹಾಕ್ಬಿಟ್ಟು ನೀವೇನ್ ಮಾಡ್ತೀರಾ, ಟೈಟ್ರೇಷನ್ ಮಾಡ್ತೀರಾ ಯೂಸಿಂಗ್ EDTA ಟೇಕನ್ ಇನ್ ದಿ ಬ್ಯೂರೆಟ್. ಅಗೇನ್ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ನೀವು ಟ್ಯಾಬ್ಯುಲರ್ ಕಾಲಮ್ ನ ಬರ್ಕೋಬೇಕಾಗತ್ತೆ. ಅಗೇನ್ ಟ್ಯಾಬ್ಯುಲರ್ ಕಾಲಮ್ ಇದೇ ತರ ಬರ್ಕೋಬೇಕು. ಟ್ರಯಲ್ ನಂಬರ್. ಸೊ ನೀಟಾಗಿ ಪೆನ್ಸಿಲ್ ಸ್ಕೇಲ್ ತಗೊಂಡು ನೀಟಾಗಿ ಟ್ಯಾಬ್ಲೆಟ್ ಕಾಲಮ್ ಹಾಕೊಂಡು ಹೋಗಿ. ಹಾಗೆ ತಗೊಂಡು ಹೋಗ್ಬೇಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಹೋಗ್ಬೇಡಿ. ಯು ಆರ್ ರೆಪ್ರೆಸೆಂಟಿಂಗ್, ಯು ಆರ್ ಇನ್ ಎ ಫೈನಲ್ ಇಯರ್, ಯು ಶುಡ್ ನೋ ಹೌ ಟು ರೆಪ್ರೆಸೆಂಟ್ ಯುವರ್ ಸೆಲ್ಫ್. ಸೊ ಹಾಗಾಗಿ ನೀಟಾಗಿ ಟ್ಯಾಬ್ಲೆಟ್ ಕಾಲಮ್ ಹಾಕೊಳ್ಳಿ. ಈ ತರ ನಮ್ಗೆ ಪೆನ್ನು ಪೆನ್ಸಿಲೇ ಬೇಕು ಅಂತೆಲ್ಲ ಮಾಡೋ ಕೆಲಸ ನೀಟಾಗಿ ಏನ್ ಮಾಡ್ಬೇಕಾಗತ್ತೆ, ಮಾಡ್ಬೇಕಾಗತ್ತೆ. And always remember, always you are going to write final buret reading first, then the initial buret reading. ಕೆಲವರು ಇನಿಷಿಯಲ್ ಬರ್ದು ಆಮೇಲೆ ಫೈನಲ್ ಬರೀತಾರೆ, ತಪ್ಪಾಗತ್ತೆ. ಯೂಸ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ನೀಟಾಗಿ ಎಕ್ಸಾಮ್ ಮಾಡ್ತಾ ಇದ್ರೆ ಯು ಆರ್ ಇನ್ ಫೈನಲ್ ಇಯರ್. ಇನ್ನೊಂದು ಸ್ವಲ್ಪ ಅದೇ ರಿಸಲ್ಟ್ ಬರಕ್ಕೆ ಬರ್ತಾ ಇದ್ದಂಗೆ ನೀವು ಯು ಆರ್ ಎಲಿಜಿಬಲ್ ಟು ಟೀಚ್ ಇನ್ ದಿ ಹೈಸ್ಕೂಲ್. ಯು ಶುಡ್ ನೋ ಅಂದ್ರೆ ನಿಮ್ಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಬೇಕು. ಯಾವಾಗ ಫೈನಲ್ ಪೀರಿಯಡ್ ರೀಡಿಂಗು, ಆಮೇಲೆ ಇನಿಷಿಯಲ್ ಪೀರಿಯಡ್ ರೀಡಿಂಗು, ದೆನ್ ಯು ಆರ್ ಗೋಯಿಂಗ್ ಟು ರೈಟ್ ವಾಲ್ಯೂಮ್ ಆಫ್ EDTA ಟೇಕನ್. ಎಲ್ಲದಕ್ಕೂ ಯೂನಿಟ್ ಬೇಕಾಗತ್ತೆ. EDTA ಇನ್ ಸೆಂಟಿಮೀಟರ್ ಕ್ಯೂಬ್. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅಗೇನ್ ಅದೇ ತರ ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ಟೈಟ್ರೇಷನ್ ನಾವು ರಫ್ ಟೈಟ್ರೇಷನ್ ಅಂತ ಹೇಳ್ತೀವಿ, ಜಾಸ್ತಿ ಆಗತ್ತೆ. ಮತ್ತೆ ಎರಡನ್ನ ನೀವು ಕೇರ್ಫುಲ್ ಆಗಿ ನೀವು ಮಾಡ್ಬೇಕಾಗತ್ತೆ. ಸೊ ಟ್ಯಾಬ್ಯುಲರ್ ಕಾಲಮ್ ನೀಟಾಗಿ ಹಾಕೋಬೇಕಾಗತ್ತೆ, ಎಲ್ಲ ಆಗತ್ತೆ. ಈ ಟ್ಯಾಬ್ಯುಲರ್ ಕಾಲಮ್ಗೆ ಯು ಆರ್ ಗೋಯಿಂಗ್ ಟು ಹ್ಯಾವ್ 9 ಮಾರ್ಕ್ಸ್. ಫಸ್ಟ್ ಪಾರ್ಟ್ಗೆ 7 ಮಾರ್ಕ್ ಇರುತ್ತೆ, ಈ ಪಾರ್ಟ್ಗೆ ನಿಮಗೆ 9 ಮಾರ್ಕ್ಸ್ ಇರುತ್ತೆ. ಅಗೇನ್ ಇದಾದ್ಮೇಲೆ ನೀವು ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಸೊ ಕ್ಯಾಲ್ಕುಲೇಷನ್ ಗೆ ನೀವೇನ್ ಫಾರ್ಮುಲಾ ಹಾಕೊಳ್ತೀರಾ, M1 V1 is equal to M2 V2 ಫಾರ್ಮುಲಾ ಹಾಕೊಳ್ತೀರಾ. ಇಲ್ಲಿ ಯಾವ್ದು ಅನ್ನೋನ್ ಜಿಂಕ್ ಸಲ್ಫೇಟ್ ನ ತಗೊಳ್ತೀರಾ. ನೋನ್ ಯಾವ್ದು ನಿಮಗೆ EDTA, ಹಾಗಾಗಿ EDTA ತಗೊಳ್ತೀರಾ. M1 is equal to M2 V2 divided by V1. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಏನೋ ಆನ್ಸರ್ ಬರುತ್ತೆ. ದಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮೋಲಾರ್ ಸೊಲ್ಯೂಷನ್. ಸೊ ಇಷ್ಟು ನೀವು ಮಾಡಿದ್ರೆ ಈ ಕ್ಯಾಲ್ಕುಲೇಷನ್ಗೆ ಮತ್ತೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ಗೆ ಏನಾಯ್ತು, ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಆಯ್ತು. ಸೆಕೆಂಡ್ ಪಾರ್ಟ್ಗೆ 7 + 2 ಆಯ್ತು. ಈ ಪಾರ್ಟ್ಗೆ 9 + 2 ಆಯ್ತು. ಸೊ ಟೋಟಲ್ ಎಷ್ಟಾಯ್ತು, 7 9 9 18 20 22. ಸೊ ಹಾಗಾದ್ರೆ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಎರಡು ಸೇರಿ ನಿಮಗೆ ಇಲ್ಲಿ 1 ಮಾರ್ಕ್, ಇಲ್ಲಿ 1 ಮಾರ್ಕ್ ನಿಮ್ಗೆ ಬರುತ್ತೆ. 10 + 7 18 + 2 ಈ ರೀತಿಯಾಗಿ ನಿಮಗೆ ಮಾರ್ಕ್ಸ್ ಇರುತ್ತೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಎಗೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಪಾರ್ಟ್ ಬಿ ಗೆ ನಿಮ್ಗೆ ಏನಾಗ್ತಿದೆ 8 ಮಾರ್ಕ್ಸ್ ಇದೆ. 7 ಮಾರ್ಕ್ಸ್ ಬ್ಯೂರೆಟ್ ರೀಡಿಂಗ್ ಗೆ, 1 ಮಾರ್ಕ್ ಕ್ಯಾಲ್ಕುಲೇಷನ್ ಗೆ. ನೆಕ್ಸ್ಟ್ ಇಲ್ಲಿ ಏನು ಅಂತಂದ್ರೆ ಪಾರ್ಟ್ ಸಿ ಗೆ, ಪಾರ್ಟ್ 3 ಗೆ 9 + 1 ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೀವು ಇಲ್ಲಿಗೆ ನಿಲ್ಸಂಗಿಲ್ಲ, ಇಲ್ಲಿ ಬರೀಬೇಕು. ಅಮೌಂಟ್ ಆಫ್, ಇದು 1 ಪಾರ್ಟ್ ಕ್ಯಾಲ್ಕುಲೇಷನ್ ಆಯ್ತು. ಅಮೌಂಟ್ ಆಫ್ ಜಿಂಕ್ ಸಲ್ಫೇಟ್ ಪ್ರೆಸೆಂಟ್ಲಿ ಏನು 250 ml ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ 250 ಸೆಂಟಿಮೀಟರ್ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಆನ್ಸರ್ ಬಂದಿರುತ್ತೋ ದಟ್ ಆನ್ಸರ್ into 4 divided by that answer divided by 4 into molecular mass of zinc, equivalent mass of zinc na ನೀವು ತಗೊಳ್ತೀರಾ.
ಸೊ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ದಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಸೊ ಇಷ್ಟು ನೀವು ಮಾಡಿದ್ರೆ ವಿಲ್ ಗೆಟ್ ಮಾರ್ಕ್ಸ್. ಅಗೇನ್ ಹೇಳ್ತೀನಿ, ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ, ಎಸ್ಟಿಮೇಷನ್ ಆಫ್ ದಿ ಜಿಂಕ್ ಯೂಸಿಂಗ್ ಸ್ಟ್ಯಾಂಡರ್ಡ್ EDTA ಸೊಲ್ಯೂಷನ್ ಅಂತ ಕೊಡ್ತಾರೆ. 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ ಏನ್ ಮಾಡ್ತೀರಾ, ನೀವೇ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀರಾ. ಪಾರ್ಟ್ ಬಿ ನಲ್ಲಿ ಏನ್ ಮಾಡ್ತೀರಾ, EDTA ಸೊಲ್ಯೂಷನ್ ಸ್ಟ್ಯಾಂಡರ್ಡೈಸ್ ಮಾಡ್ತೀರಾ, ದಟ್ಸ್ ಅ ಲಿಂಕಿಂಗ್ ಸೊಲ್ಯೂಷನ್. ಪಾರ್ಟ್ ಸಿ ನಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಅನ್ನೋನ್ ಸೊಲ್ಯೂಷನ್ ಕೊಟ್ಟಿರ್ತೀವಿ, ಅದನ್ನ ಮೇಕಪ್ ಮಾಡ್ತೀವಿ. ಅದನ್ನ ಮೇಕಪ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ನೀವೇನ್ ಮಾಡ್ತೀರಾ, ಟೈಟ್ರೇಷನ್ಗೆ ಯೂಸ್ ಮಾಡ್ಕೊಳ್ತೀರಾ. ಸೊ ದಟ್ ವಿಲ್ ಬಿ ದಿ ಥರ್ಡ್ ಪಾರ್ಟ್. ಇನ್ ಥರ್ಡ್ ಪಾರ್ಟ್ ಯು ಆರ್ ಗೋಯಿಂಗ್ ಟು ಡೂ ದಿ ಎಸ್ಟಿಮೇಷನ್. ಇಷ್ಟೆಲ್ಲ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಕೊಡ್ತಾರೆ. ಸೊ ಹೇಗಿರುತ್ತೆ, ಫಸ್ಟ್ ಪಾರ್ಟ್ಗೆ 2 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಪಾರ್ಟ್ ಬ್ಯೂರೆಟ್ ರೀಡಿಂಗ್ಗೆ 7 ಮಾರ್ಕ್, 1 ಮಾರ್ಕ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಪಾರ್ಟ್ 3ಗೆ 9 ಮಾರ್ಕ್ಸ್ ವ್ಯಾಲ್ಯೂ ಬ್ಯೂರೆಟ್ ರೀಡಿಂಗ್ಗೆ 1 ಮಾರ್ಕ್ ನಿಮಗೆ ಕ್ಯಾಲ್ಕುಲೇಷನ್ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ನಿಮಗೆ ಎಲ್ಲ ಮುಗಿತು ಅಂದಾಗ ಅಥವಾ ಇನ್ ಬಿಟ್ವೀನ್ ಯಾವಾಗಾದ್ರೂ ಫ್ರೀ ಇದ್ದಾಗ ಅವ್ರೇನ್ ಮಾಡ್ತಾರೆ, ವೈವಾ ಕ್ವಶನ್ಸ್ ಕೇಳ್ತಾರೆ. ಸೊ ವೈವಾ ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 5 ಮಾರ್ಕ್ಸ್ ಇರುತ್ತೆ. ಸೊ ಅವ್ರ ಎಕ್ಸಾಮಿನರ್ ನಿಮ್ಗೆ 5 ಕ್ವಶನ್ ಕೇಳ್ತಾರೆ. 5 ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ, 5ಕ್ಕಿಂತ ಜಾಸ್ತಿ ಕೇಳಲ್ಲ, ಎಕ್ಸಾಕ್ಟ್ಲಿ 5 ಕೇಳ್ತಾರೆ. ನೀವು 5ಕ್ಕೂ ಆನ್ಸರ್ ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. 5ಕ್ಕೂ ಆನ್ಸರ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ 5 ಮಾರ್ಕ್ಸ್ ಕೊಡೋದಿಲ್ಲ. ಸೊ ಯಾವ್ದು ವೈವಾ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ನೀವು ಯಾವ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಲ್ಲ ಅದ್ರ ಮೇಲೆ ಕೇಳ್ತೀರಾ. ಸೊ ಪರ್ಫಾರ್ಮೆನ್ಸ್ ಎಕ್ಸ್ಪೆರಿಮೆಂಟ್ ಯಾವ್ದು ಮಾಡ್ತಾ ಇದೀವಿ ನಾವು, ಎಸ್ಟಿಮೇಷನ್ ಆಫ್ ಜಿಂಕ್ ಸಲ್ಫೇಟ್ ಮಾಡ್ತಾ ಇದೀವಿ. ಇದರದ್ದು ಪ್ರಿನ್ಸಿಪಲ್, ಈ ಟೈಟ್ರೇಷನ್ದು ಪ್ರಿನ್ಸಿಪಲ್ ಏನು ಅಂತ ಕೇಳ್ತಾರೆ. EDTA ಸ್ಟ್ರಕ್ಚರ್ ಬರೆಯಕ್ಕೆ ಕೇಳ್ತಾರೆ. ಆಮೇಲೆ ಕಲೋರಿಮೆಟ್ರಿಕ್ ಟೈಟ್ರೇಷನ್ ಅಂದ್ರೆ ಪ್ರಿಸಿಪಿಟೇಷನ್ ಟೈಟ್ರೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅಥವಾ ಈ ತರ ಟೈಪ್ಸ್ ಆಫ್ ಟೈಟ್ರೇಷನ್ಸ್ ಬಗ್ಗೆ ಕೇಳ್ತಾರೆ. ಇಂಡಿಕೇಟರ್ ಯಾಕೆ EBT ನ ಯೂಸ್ ಮಾಡ್ತಾರೆ, ವಾಟ್ ಇಸ್ ದ ರೋಲ್ ಆಫ್ ಎ ಬಫರ್ ಅಂತ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಬಿ ಅಟ್ಲೀಸ್ಟ್. ಇನ್ನೊಂದು ಏನು ಅಂತಂದ್ರೆ, ಈ ಕೋವಿಡ್ ಪೀರಿಯಡ್ ಇದೆ, ನಮ್ಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಹೇಗಾಗತ್ತೆ ಏನಾಗುತ್ತೆ ಗೊತ್ತಿಲ್ಲ. ಸೊ ನಿಮ್ಗೆ ಬೆಳಗ್ಗೆ ಏನಾದ್ರು 10 ಗಂಟೆಗೆ ಎಕ್ಸಾಮ್ ಇದೆ ಅಂದ್ರೆ ಅಗೇನ್ ನಿಮ್ಮ ಮನೆಯಿಂದ ಕಾಲೇಜ್ಗೆ ಎಷ್ಟು ಟೈಮ್ ಆಗುತ್ತೆ ಅಂತ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. 1 ಅವರ್ ಆಗುತ್ತೆ ಅಂದ್ರೆ ಅವತ್ತು ಇನ್ನೊಂದು ಅರ್ಧ ಗಂಟೆ ಬೇಗ ಬಿಡಿ. ರಾತ್ರಿ ನಿದ್ರೆಗೆ ಎಡ್ಬೇಡಿ, ಎಲ್ಲ ಓದ್ಕೊಂಡು ಕೂತ್ಕೊಳ್ಬೇಡ. ಬೆಳಗ್ಗೆ ಏನಾದ್ರು ಮಾರ್ನಿಂಗ್ ಇತ್ತು ಅಂತಂದ್ರೆ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ, ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದೊಳಿ, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಕಾರ್ಡ್ ಸೇಮ್ ರೆಕಾರ್ಡ್ ಅಂದ್ರೆ ಯೂಶಲಿ ಏನ್ ಮಾಡ್ತಾರೆ, ಆ ರೆಕಾರ್ಡ್ ಬಿಟ್ಟು ಬೇರೆ ಯಾವ್ದೋ ರೆಕಾರ್ಡ್ ತಗೊಂಡ್ಬಂದ್ಬಿಡ್ತಾರೆ. ಟೆನ್ಷನ್ ಅಲ್ಲಿ ರಾತ್ರಿ ಮಲ್ಗಿದ್ ಲೇಟ್ ಆಗುತ್ತೆ, ಬೆಳಗ್ಗೆ ಎದ್ದೊಳದ್ ಲೇಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ನಂತರ ವೆಹಿಕಲ್ ಇದೆ ಪರವಾಗಿಲ್ಲ ಅಂತಾರೆ, ವೆಹಿಕಲ್ ಇದ್ರೂ ದೇರ್ ಮೇ ಬಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಗ್ಬೋದು. ಒಂದು ಪೊಲೀಸ್ ಅವ್ರು ಹಿಡಿಬೋದು ನಿಮ್ಮನ್ನ, ಇಲ್ಲಾಂದ್ರೆ ಪೆಟ್ರೋಲ್ ಖಾಲಿ ಆಗ್ಬೋದು, ನೀವೇ ಬೀಳ್ಬೋದು, ಏನೇ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಎಕ್ಸಾಮ್ ದಿವಸ ಯು ಹ್ಯಾವ್ ಟು ಬಿ ಮೋರ್ ಕಾಶಿಯಸ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಅವತ್ತು ನಿಮ್ಗೆ ಎಕ್ಸಾಮ್ ಮಿಸ್ ಆಯ್ತು ಅಂದ್ರೆ, ಈಗೆಲ್ಲ ಆನ್ಲೈನ್ ಅಲ್ಲಿ ನಾವು ಮಾರ್ಕ್ಸ್ ಎಲ್ಲ ಎಂಟರ್ ಆಗ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೆ ನಾವು ಖಾಲಿ ಬಿಡಕ್ಕಾಗಲ್ಲ. ಆಬ್ಸೆಂಟ್ ಅಂತ ಬರಲೇಬೇಕು. ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೆ ನೀವು ಎಕ್ಸಾಮ್ನ ತಪ್ಪಿಸ್ಕೋಬೇಡಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಏನೇನ್ ಬೇಕೋ ಪ್ರಿಕಾಷನ್ಸು ಅದೆಲ್ಲ ತಗೋಬೇಕಾಗತ್ತೆ. ನೀವು ವೆಹಿಕಲ್ ಬರ್ತಾರಿ, ಬಸ್ಸಲ್ಲಿ ಬರ್ತಾರಿ, ಆಟೋದಲ್ಲಿ ಬರಿ, ಹೇಗಾರು ಬನ್ನಿ. ನೀವೊಂದು 200 ಇಂದ 300 ರೂಪಾಯಿ ನಂದಲ್ಲ ಅಂತ ನೀವೇನ್ ಮಾಡ್ಕೋಬೇಕಾಗತ್ತೆ, ಎಕ್ಸಾಮ್ ಮುಗಿಯೋ ತನಕ ಪ್ಯಾಕೆಟ್ ಅಲ್ಲಿ ಇಟ್ಕೋಬೇಕಾಗತ್ತೆ. ತೀರಾ ಈ ತರ ಏನೋ ತೊಂದರೆ ಆಯ್ತು ಅಂತಂದ್ರೆ, ಪೊಲೀಸನ್ನು ಹಿಡಿದ ಇನ್ನೊಂದೇನೋ ಆಯ್ತು ಅಂದ್ರೆ, ನೀವು ವೆಹಿಕಲ್ನ ಅಲ್ಲೇ ಪಕ್ಕಕ್ಕೆ ಹಾಕ್ಬಿಟ್ಟು ನೀವು ಆಟೋ ಹತ್ಕೊಂಡು ಬರ್ಬೋದು. ಅಥವಾ ನೀವೇನೋ ತೊಂದರೆ ಆಯ್ತು ಅಂತಂದ್ರೆ ನಂತರ ಇರುತ್ತೆ. ಆ ತರ ನೀವೇನ್ ಮಾಡ್ಕೋಬೇಕಾಗತ್ತೆ, ಯು ಹ್ಯಾವ್ ಟು ಪ್ಲಾನ್ ಯುವರ್ ಸೆಲ್ಫ್. ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ಬೇಕಾಗತ್ತೆ. ಬೆಳಗ್ಗೆ ಬೇಗ ಎದ್ದು ಒಂದು ಅರ್ಧ ಗಂಟೆ ಮುಂಚೆ, ಈಗ 10 ಗಂಟೆಗಿದೆ ಅಂದ್ರೆ ಅಟ್ಲೀಸ್ಟ್ 9:30 ನೀವು ಕಾಲೇಜ್ ರೀಚ್ ಆಗೋ ತರ ನೀವು ಪ್ಲಾನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅಗೇನ್ ಆಫ್ಟರ್ನೂನ್ 1:30 ಇದೆ ಅಂದ್ರೆ ಅಟ್ಲೀಸ್ಟ್ ಬೈ 12 o'clock ನೀವು ಕಾಲೇಜಲ್ಲಿ ಇರೋ ತರ ನೀವು ನೋಡ್ಕೋಬೇಕಾಗತ್ತೆ. ರೆಕಾರ್ಡ್ ನೀವು ಅದೇ ರೆಕಾರ್ಡ್ನ ತಗೊಂಡ್ಬರ್ಬೇಕಾಗತ್ತೆ. 2 ಸಲ ಚೆಕ್ ಮಾಡ್ಕೊಂಡು ತಗೊಂಬನ್ನಿ. ನಿಮ್ಗೆ ಏನ್ ಬೇಕೋ ಪೆನ್ನು, ಪೆನ್ಸಿಲ್, ಸ್ಕೇಲು ಅದನ್ನ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಇನ್ನೊಬ್ಬರನ್ನ ಕೊಡಿ ಅಂತ ಕೇಳ್ಬಿಡಿ. ಏನ್ ಬೇಕೋ ಅದೆಲ್ಲ ನೋಡ್ಕೊಂಡು ಬನ್ನಿ, ತಗೊಂಡ್ ಬನ್ನಿ. ಅಗೇನ್ ಪ್ರೊಸೀಜರ್ ರೈಟಿಂಗ್ ಏನಿದೆಯಲ್ಲ ಕರೆಕ್ಟಾಗಿ ಓದ್ಕೊಂಬನ್ನಿ. ಅಗೇನ್ ವೈವಾ ಕ್ವಶನ್ಸ್ ಇನ್ನೊಂದು ಎಪಿಸೋಡ್ ಮಾಡ್ತೀನಿ, ಅಲ್ಲಿ ಯಾವ್ಯಾವ ವೈವಾ ಕ್ವಶನ್ಸ್ ಕೇಳ್ತಾರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. 35 ಮಾರ್ಕ್ಸ್ಗೆ ಪರ್ಫಾರ್ಮೆನ್ಸ್ ಇರುತ್ತೆ ಪೇಪರ್ 7 ಅಲ್ಲಿ. 35 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, 5 ಮಾರ್ಕ್ಸ್ ಫಾರ್ ದಿ ರೆಕಾರ್ಡ್ ಇದೆ, ನೆಕ್ಸ್ಟ್ 5 ಮಾರ್ಕ್ಸ್ ಫಾರ್ ದಿ ಪ್ರೊಸೀಜರ್ ರೈಟಿಂಗ್ ಇದೆ, 20 ಮಾರ್ಕ್ಸ್ ಪರ್ಫಾರ್ಮೆನ್ಸ್ ಇದೆ, 5 ಮಾರ್ಕ್ಸ್ ಫಾರ್ ದಿ ವೈವಾ ಕ್ವಶನ್ಸ್ ಇದೆ. ಹಿಂಗಾಗಿ ನಿಮ್ಗೆ 35 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.